ಒಂದು 10 ಗುಂಟೆನಾದರೂ ನಾನು ಮಾರಿಬಿಡ್ತೀನಿ. ನನ್ನ ಮಕ್ಕಳು ಮದುವೆನ ನಾನು ತುಂಬ ಜೋರಾಗಿ ಮಾಡಬೇಕು. ನಾನೇ ಬೇರೆ, ನೀವೇ ಬೇರೆ. ನಂತರ ನೀವು ಬದುಕೋಕ್ಕಾಗಲ್ಲ, ನಿಮ್ಮ ಥರ ನಾವು ಬದುಕೋಕ್ಕಾಗಲ್ಲ. ಆಗಿದ್ರೆ ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿದ್ರು ಮದುವೆ ಆಗುತ್ತೆ, ಬರೀ 1000 ರೂಪಾಯಿ ಖರ್ಚು ಮಾಡಿದ್ರು ಮದುವೆ ಆಗುತ್ತೆ. ಬಟ್ ನೋಡೋರ ಕಣ್ಣಿಗೆ ನೀವು ದೊಡ್ಡವರು ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ಆರೈಸ್ತಾ ಇದ್ರೆ ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗೆ ಆರೈಸೋರು ಯಾರು? ಜಮೀನನ್ನು, ನಿಮಗೆ ಅನ್ನ ಕೊಡುವಂತಹ ಜಮೀನನ್ನು ಮಾರಿದ್ರೆ ಸೇವೆ ಬಿಟ್ಟು ನಾನು ದೂರ ಬಹುದೂರ ಹೋಗ್ತಾ ಇದ್ದೀನಿ. ಮುಂದಕ್ಕೆ ಏನು ಮಾಡ್ತೀರಾ? ಒಟ್ಟು ಕುಟುಂಬ ಅನ್ನೋ ಪದಕ್ಕೆ ಅರ್ಥನೇ ಇಲ್ಲ. ಬಾಪ, ಮಕ್ಕಳಿಲ್ಲ, ಮೊಮ್ಮಕ್ಕಳಿಲ್ಲ, ಯಾರೂ ಇಲ್ಲ. ಇದೊಂದು ಭೂತ್ ಬಂಗ್ಲೆ ಕಟ್ಕೊಟ್ಟವ್ರೆ, 2 ದೇವುಗಳು ಕಾಯ್ತಾ ಇದ್ದಾರೆ. ಅವ್ರ ಮನಸ್ಸಲ್ಲಿರೋ ನೋವು ಎಷ್ಟು ಮಟ್ಟಿಗಿರಬೇಕು. ಸರ್, ಆರ್ಗ್ಯಾನಿಕ್ ಫಾರ್ಮಿಂಗ್ ಅನ್ನೋದು ಒಂದು ಎಕ್ಸಲೆಂಟ್, ಅದಿನ್ನೂ ರಿಸರ್ಚ್ ಸ್ಟೇಜ್ನಲ್ಲೇ ಇದೆಯಾ? ಮುಂದೊಂದು ದಿವಸ ನಾಯಿಗಳು ಕುರಿ ಮೇಕೆಗಳ ಥರ ಪ್ರಾಣ ಬಿಡ್ತಾರೆ ನಮ್ಮ ಇಂಡಿಯಾದಲ್ಲಿ. ಆ ಥರ ಆಗಿಬಿಡುತ್ತೆ, ಊಟ ಇಲ್ಲದೆ ಓದಾಡ್ತಾರೆ ಅಂತ. ಅದು ಒಂಥರ ಇಡೀ ದೇಶಕ್ಕೆ ಅವಮಾನ. ಅವರು ಒಂದು ವೀಕೆಂಡ್ ವಿಸಿಟ್ ಅಂತ ಹೋಗ್ತಾರೆ, ವೀಕೆಂಡ್ ವಿಸಿಟ್ ಹೋಗ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅದನ್ನೇ ಹಾಕ್ತಾರೆ. ನೀವು ಊಟ ಸಾಲಲ್ಲ, ಎಲ್ಲರೂ ಹೊಟ್ಟೆ ಮರ್ಯಾದೆ ಹೋಗ್ತದೆ ಇಡೀ ಪ್ರಪಂಚದಲ್ಲಿ ಅಂತ ಅಂದ್ಬಿಟ್ಟು. ಅದು ಆನೆ ಇದ್ದಂಗೆ. ನೀವು ಆನೆಗೆ ಎಷ್ಟು ಊಟ ಕೊಡ್ಬೇಕು ಅಷ್ಟು ಕೊಡ್ಬೇಕಲ್ವ. ಆನೆ ಹೊಟ್ಟೆಗೆ 6 ಕಾಸಿನ ಬಜ್ಜಿಗೆ ಕೊಟ್ಟರೆ ಇಳುವರಿ ಬರುತ್ತೆ. ಇಡೀ ಕರ್ನಾಟಕಕ್ಕೆ ಸಪ್ಲೈ ಮಾಡ್ತಿದ್ದಾರೆ ಅಂತಂದರೆ, ಅಥವಾ ಬೇಡ ಇಡೀ ಬೆಂಗಳೂರಿಗೆ ಸಪ್ಲೈ ಮಾಡ್ತಿದ್ದಾರೆ ಅಂತಂದರೆ ಅದೊಂದು ಚಿಕ್ಕ ಫಾರ್ಮಿಂದ ಅಂತೂ ಸಾಧ್ಯ ಇಲ್ಲ. ಆರ್ಗ್ಯಾನಿಕ್ ಮಿಲ್ಕ್ ಅಂತೆ. ಈಗ ಹಸು ತಾನು ತಿಂತಾ ಇರೋಂಥ ಮೇವಿಂದನೇ ಆರ್ಗ್ಯಾನಿಕ್ ಸ್ಟಾರ್ಟ್ ಆಗುತ್ತೆ. ನೀವು ವೀಕ್ನೆಸ್ನ ಸ್ಟ್ರೆಂತ್ ಮಾಡ್ಕೊಳ್ಳೋದಾದರೆ ನಂದು ಅಭ್ಯಂತರ ಇಲ್ಲ, ಬೇಸಾಯ ಮಾಡಿ. ಬಟ್ ವೀಕ್ನೆಸ್ ಆಗೇ ಉಳಿದ್ರೆ ನೀವು ಇಲ್ಲಿ ಹೆಂಗೆ ಸಕ್ಸಸ್ ಆಯ್ತೀರಿ? ಸರ್, ಈಗ ಏನಾಗ್ತಿದೆ ಅಂತಂದರೆ ಒಂದು ಜಿಲ್ಲೆನಲ್ಲಿ ತುಂಬ ಜಾಸ್ತಿ ಆಗ್ತದೆ. ಇದು ಒಂದು 10 ಗುಂಟೆನಾದರೂ ನಾನು ಮಾರಿಬಿಡ್ತೀನಿ. ನನ್ನ ಮಕ್ಕಳು ಮದುವೆನ ನಾನು ತುಂಬ ಜೋರಾಗಿ ಮಾಡಬೇಕು. ಅಂದರೆ ಇವರು ಮದುವೆಗೋಸ್ಕರ ಜಮೀನು ಮಾರಿ ಮುಂದಕ್ಕೆ ಏನು ಮಾಡಬೇಕು ಅಂದ್ಕೊಂಡಿದ್ದಾರೆ ಸರ್? ಅದು ನೀವು ಹೇಳ್ದಂಗೆ ಅದನ್ನು ಮತ್ತು ಇನ್ನೊಂದು ಹೇಳ್ತಾರೆ. ನಾನು ಕೇಳಿದೆ ಅವರಿಗೆ, ಅಂದರೆ ಮಗಳಿಗೂ ಇಷ್ಟ ಇರಲ್ಲ, ಮಗನಿಗೂ ಇಷ್ಟ ಇರಲ್ಲ ಅಷ್ಟು ಜೋರಾಗಿ ಮಾಡೋದು. ಅಲ್ಲ ಹಿಂಗೆ ಸುಮ್ಮನೆರಮ್ಮ ನಿನಗೆ ಗೊತ್ತಿಲ್ಲ, ಅವ್ನ ಮಗಳ ಮದುವೆನ ಅಷ್ಟು ಜೋರಾಗಿ ಮಾಡ್ದ, ನಾನು ಮಾಡಬೇಕು ಅಂದರೆ ಇಟ್ ಈಸ್ ಓಕೆ. ಲೈಕ್ ಜೋರಾಗಿ ಮದುವೆ ಮಾಡೋದು ಒಂದು ಮನೋಭಾವನೆ, ಅದು ಒಪ್ಕೋತೀನಿ. ಆದರೆ ಜಮೀನನ್ನು, ನಿಮಗೆ ಅನ್ನ ಕೊಡುವಂತಹ ಜಮೀನನ್ನು ಮಾರಿದ್ರೆ ಮುಂದಕ್ಕೆ ಏನು ಮಾಡ್ತೀರಾ? ಅಲ್ಲ, ಇದು ನಿಮ್ಮ ಅನುಭವಕ್ಕೆ ಅಷ್ಟೇ ಅಲ್ಲ, ನನಗೂ ಅನುಭವಕ್ಕೆ ಬಂದಿದೆ. ನಾವು ಈ ಮರಳೋಡಿ ಪಕ್ಕ ಉಯಿಲಪ್ಪನಹಳ್ಳಿ ಅಂತಿದೆ, ಅಲ್ಲೊಂದು 6 ಎಕರೆಗೆ ದಾಳಿಂಬೆ ಹಾಕಿದ್ವಿ. ನಮ್ಮ ಸ್ನೇಹಿತರ ಮೂಲಕ ಹಾಕಿದ್ವಿ. ಆವಾಗ ನಾನು ಆ ತೋಟದಲ್ಲಿ ಓಡಾಡಬೇಕಾದ್ರೆ ಒಂದಿಬ್ಬರು ಬಚ್ಚಿಕೋತಾಯಿದ್ರು ನಾನು ಹೋದಾಗೆಲ್ಲ. ನಾನು ಕೊನೆಗೆ ಅವ್ರ ಹತ್ರ ಹೋಗ್ಬಿಟ್ಟೆ. ಅವನು ನೋಡಿದ್ರೆ ನಮ್ಮ ಪರಿಚಯಸ್ಥ, ಆ ತೋಟದ ಓನರು. ಅವನು ಮಾರಿಬಿಟ್ಟು ಅಲ್ಲಿ ಕೂಲಿ ಮಾಡ್ತಾಯಿದ್ದಾನೆ. ಅದಕ್ಕೆ ಆ ಪುಟ್ಟ ನೀವು ನೋಡಿದ್ರೆ ನಮಗೆ ನಾಚಿಕೆ ಆಯ್ತದೆ, ಅದಕ್ಕೆ ಬಚ್ಚಿಕೋತಾ ಇದ್ದೀನಿ ಅಂತಾನೆ. ಈ ಥರ ಸುಮಾರು ಕೇಸಸ್ಗಳಿದ್ದಾವೆ. ಬಟ್ ಇಲ್ಲಿ ಒಂದು ನೀವು ಹೇಳಿದ್ದು ಭಾರಿ ಇಂಪಾರ್ಟೆಂಟ್ ಕ್ವಶನ್. ಇದು ಕೂಡ ನೋಡೋಕ್ಕೆ ನಮ್ಗೆ ಇದಾಗಿ ಕಂಡ್ರು ಕೂಡ ಇದು ಭಾರಿ ಇಂಪಾರ್ಟೆಂಟ್ ಕ್ವಶನ್ಸ್. ಯಾಕೆ ಹೇಳ್ತೀನಿ ಅಂದರೆ, ನಾನೇ ಬೇರೆ, ನೀವೇ ಬೇರೆ. ನಂತರ ನೀವು ಬದುಕೋಕ್ಕಾಗಲ್ಲ, ನಿಮ್ಮ ಥರ ನಾವು ಬದುಕೋಕ್ಕಾಗಲ್ಲ. ಆಗಿದ್ರೆ ಪ್ರಪಂಚದಲ್ಲಿ ಸೃಷ್ಟಿ ಏನು ಮಾಡ್ತಿತ್ತು ಅಂದರೆ ಒಂದೇ ಥರ ಸೃಷ್ಟಿ ಮಾಡಿಬಿಡ್ತಿತ್ತು. ಇಷ್ಟೊಂದು ಹೆಟ್ರೋಜಿನಿಟಿ ಬರೋ ಅಗತ್ಯ ಏನಿತ್ತು? ಹಾಗಾಗಿ ಒಬ್ಬೊಬ್ಬರ ಲೈಫು ಬೇರೆ ಬೇರೆ ಇರೋದ್ರಿಂದ ಒಬ್ಬರ ಜೊತೆ ಇನ್ನೊಬ್ಬರು ಕಂಪೇರ್ ಮಾಡ್ಕೊಳ್ಳೋದೇ ತಪ್ಪು. ಆ ಹೋಲಿಕೆನೇ ಇರಬಾರ್ದು ಇಲ್ಲಿ. ಯಾಕೆಂದರೆ ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ ಅಂತ ಡೈಲಾಗ್ಗಳು ಹೊಡಿತಾರೆ ನೋಡಿದ್ರಲ್ವಾ. ಹಾಗಾಗಿ ನಿಮ್ಮ ಜೀವನನೇ ಬೇರೆ, ಬೇರೆಯವ್ರ ಜೀವನನೇ ಬೇರೆ ಅದು. ಹಾಗಾಗಿ ಸೃಷ್ಟಿನಲ್ಲಿ ಏನು ಹೇಳುತ್ತೆ ಅಂತಂದರೆ ನಿಯಮ ಇದೆ, ಒಬ್ಬರ ಥರ ಇನ್ನೊಬ್ರು ಇರಲ್ಲ. ಈಗ ಉದಾಹರಣೆಗೆ ನಮ್ಮ ಮಹಾತ್ಮ ಗಾಂಧಿ ಅದು ದೈವ ಸಂಬುತರು. ಈಗ ನಮ್ಮ ಕರಿಯಪ್ಪನವರು ದೈವ ಸಂಬುತರು, ಮತ್ತೆ ಹುಟ್ಟಲ್ಲ. ಅದು ಎಷ್ಟೋ ಜನ ಅರ್ಥ ಮಾಡ್ಕೋಬೇಕು. ಅವ್ರ ಥರ ಆಗೋಣ, ಇವ್ರ ಥರ ಬಿಡಿ. ನೀವು ಹುಟ್ಟಿರೋದೇ ಬೇರೆ, ನೀವು ಹುಟ್ಟಿರೋದಂಥ ನಿಮ್ಮ ಬಾಡಿ ಫಿಸಿಯಾಲಜಿನೇ ಬೇರೆ. ಹಾಗಾಗಿ ಬೇರೆಯವ್ರ ಜೊತೆ ಕಂಪೇರ್ ಮಾಡಿಕೊಂಡು ಅವ್ನು ಜೋರಾಗಿ ಮದುವೆ ಮಾಡ್ದ ಅವ್ನ ಮಗಳಿಗೆ, ನಾನು ಜೋರಾಗಿ ಮಾಡೋಣ. ನೀವು ಮಾಡಿ, ಸಿಕ್ಕಾಬಿಟ್ಟೆ ದುಡ್ಡಿದೆಯಾ, ಮನೇಲಿ ಸ್ಟಾಕ್ ಆಗಿಬಿಟ್ಟಿದೆಯಾ, ಖರ್ಚು ಮಾಡಿ, ಬಡವ್ರ ಬಗ್ರಿಗೆ ಅನುಕೂಲ ಆಯ್ತದೆ. ಬಟ್ ಅದು ಬಿಟ್ಬಿಟ್ಟು ನೀವೇ ಒದ್ದಾಡ್ತಾ ಇದ್ದಾಗ, ನೀವು ಇರೋದೊಂದು ಜಮೀನು, ಅದನ್ನು ಮುಂದಿನ ಜನ್ರೇಷನ್ಗೆ ಉಳಿಸ್ಬೇಕು ಅಂತ ಯೋಚನೆ ಮಾಡಬೇಕೇ ಹೊರತು ನೀವು ಅದು ಬಿಟ್ಬಿಟ್ಟು ಅದು ಮಾರ್ಬಿಟ್ಟು ಮದುವೆ ಮಾಡಿಬಿಡೋಣ ಅನ್ನೋ ಯೋಚನೆಯೇ ತಪ್ಪು. ಅದು ಅವ್ರು ಆ ಥರ ಮಾಡ್ಲಿಕ್ಕೆ ಹೋಗೋದು. ಮಾಡಲಿ, ಚಾಲೆಂಜಿಗೆ ಬದುಕಲಿ, ಸಂಪಾದನೆ ಮಾಡಿಬಿಟ್ಟು ಖರ್ಚು ಮಾಡಲಿ.
ಅದೇ ಜಮೀನಲ್ಲಿ ಸಂಪಾದನೆ ಮಾಡಿ ಆ ದುಡ್ಡನ್ನು ಖರ್ಚು ಮಾಡೋದಕ್ಕೆ ನಮ್ಮದು ಅಭ್ಯಂತರ ಇಲ್ಲ. ಬಟ್ ಅದು ನಿಮ್ಗೆ ಬೆಳಿಗ್ಗೆ ಅದ್ರ ಜೀವನ ಕೊಡೋದು, ನಿಮ್ಮ ಮಕ್ಳಿಗೆ ಜೀವನ ಕೊಡ್ಬೋದು, ನಿಮ್ಮ ಮೊಮ್ಮಕ್ಳಿಗೆ ಕೊಡ್ಬೋದು, ಗೊತ್ತಿಲ್ಲ. ನೀವು ಅದನ್ನೇ ಮಾರಿಬಿಟ್ರೆ ನೆಕ್ಸ್ಟ್ ಜನ್ರೇಷನ್ಗೆ ಏನು ಕೊಡ್ತೀರಾ? ಅಂದರೆ ಸರ್ ಇದು ಒಂದು ಮದುವೆ ಮಾಡಿದ್ರೆ ಅಷ್ಟು ಲಕ್ಷ ಹೋಗುತ್ತೆ. ಬಟ್ ಅದು ಓಕೆ, ಅದು ಒಂದು ಒಳ್ಳೆ ಕಾರ್ಯನೇ, ನಾನು ಒಪ್ಕೊತೀನಿ. ಅದೇ ನಾನು ಜಮೀನು ಮಾರಿ ಮನೆ ಕಟ್ಟಿದೆ ಅಂತ ಹೇಳಲ್ಲ, ಅದೇ ನಾನು ಜಮೀನು ಮಾರಿ ಇನ್ನೊಂದು ಜಮೀನು ತೊಗೊಂಡೆ ಅಂತ ಹೇಳಲ್ಲ. ಇದು ಹೇಳಿದಾಗ ತುಂಬ ನೋವಾಗುತ್ತೆ ಸರ್. ಅಲ್ಲ, ಅದು ಅವ್ರಿಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ಎಜುಕೇಷನ್ ಪ್ರಾಬ್ಲಮ್ ಇರುತ್ತೆ. ಇಲ್ಲಾಂದರೆ ಮಕ್ಕಳು ಎಜುಕೇಟ್ ಮಾಡ್ಬೇಕು ಅವ್ರನ್ನ, ಇಲ್ಲಾಂದರೆ ಮಕ್ಕಳು ಡಿಮ್ಯಾಂಡ್ ಮಾಡಿದ್ರೆ ಪೇರೆಂಟ್ ಎಜುಕೇಟ್ ಮಾಡಬೇಕು. ಈಗ ಮದುವೆ ಆಗುತ್ತೆ, ಅದು ನೀವು ಹೇಳಿದಂಗೆ ಪುಣ್ಯದ ಕೆಲಸನೇ. ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿದ್ರೂ ಮದುವೆ ಆಗುತ್ತೆ, ಬರೀ 1000 ರೂಪಾಯಿ ಖರ್ಚು ಮಾಡಿದ್ರೂ ಮದುವೆ ಆಗುತ್ತೆ, ಅಲ್ಲೇನು ವ್ಯತ್ಯಾಸ ಇರಲ್ಲ. ಬಟ್ ನೋಡೋರ ಕಣ್ಣಿಗೆ ನೀವು ದೊಡ್ಡವರು ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ಮುಂದೊಂದು ದಿವಸ ನಾನು ಹೇಳ್ದಂಗೆ ಅಲ್ಲಿ ಬಚ್ಚಿಕೊಂಡು ಕಳೆ ಕೀಳ್ತಾವನೆ, ಬಚ್ಚಿಟ್ಕೊಂಡು ಓಡಾಡ್ತಾನೆ. ಆ ಪರಿಸ್ಥಿತಿ ಏನಕ್ಕೆ ಬರಬೇಕು? ಅವನು ಅದೇ ಕೆಲಸನ ಆ ಜಮೀನು ಉಳಿಸ್ಕೊಂಡು ಮಾಡಿದ್ದಿದ್ರೆ ಈಗ ಅವನ ಒಂಥರ ಇಡೀ ಸೊಸೈಟಿನಲ್ಲಿ ಒಂದು ಮರ್ಯಾದೆಸ್ತಾಗೆ ಗೌರವಯುತವಾಗಿ ಬದುಕೋದಕ್ಕೆ ಅವಕಾಶ ಇತ್ತು. ಈಗ ಅವ್ನು ಕೇಳೋದು ನೀವು ಹೇಳ್ದಂಗೆ ಮದುವೆಗೋಸ್ಕರ ಮನೆ ಜಮೀನು ಮಾರೋನೆ. ಹೌದು ಸರ್, ಹೌದು. ಅಂದರೆ ಇದಕ್ಕೊಂದು ಸೊಲ್ಯೂಷನ್ ಹೇಳಿ ಸರ್, ಅಂದರೆ ಅವ್ರಿಗೆ ಒಂದು ಪರಿಹಾರ. ಇದನ್ನು ಮಾಡಬಾರ್ದು ಅಂತ ನಾವು ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ. ಇಲ್ಲ ಮಾಡಬಾರ್ದು ಅಂತ ನಾನು ಹೇಳಲ್ಲ. ಬಟ್ ಏನಾಗುತ್ತೆ ಅಂದರೆ ಈಗ ಮದುವೆಗೆ ನೀವು 5 ಕೋಟಿನೂ ಖರ್ಚು ಮಾಡ್ಬೋದು, ಬರೀ 5-6 ಸಾವಿರ ರೂಪಾಯಿನಲ್ಲೂ ಕೂಡ ರಿಜಿಸ್ಟರ್ ಮ್ಯಾರೇಜ್ ಆಗಲಿಕ್ಕೆ ಅವಕಾಶ ಇದೆ. ಇಲ್ಲ ದೇವಸ್ಥಾನದಲ್ಲಿ ಮದುವೆ ಮಾಡ್ಬೋದು. ಇಂಥ ಅವಕಾಶಗಳಿದ್ದಾಗ ನೀವು ಬೇರೆಯವ್ರಿಗೋಸ್ಕರ ಕಂಪ್ಯಾರಿಸನ್ ಮಾಡಿಕೊಂಡು ತಮ್ಮ ಜಮೀನುಗಳು ಕಳ್ಕೊಳ್ಳೋದ್ರಲ್ಲಿ ಏನೂ ಅರ್ಥ ಇಲ್ಲ. ಅದಕ್ಕೆ ಬದಲಾಗಿ ಆ ಜಮೀನಲ್ಲಿ ಉಳಿಸ್ಕೊಂಡು ಅದರಲ್ಲಿ ಸಂಪಾದನೆ ಮಾಡಿ ನೀವು ಎಷ್ಟಾರ ಗ್ರ್ಯಾಂಡಾಗಿ ಮದುವೆ ಮಾಡಿ, ಅದಕ್ಕೆ ಅಭ್ಯಂತರ ಇಲ್ಲ. ಬಟ್ ಇದು ಮಾತ್ರ ಯಾರು ಕ್ಷಮಿಸೋ ಅಂತ ತಪ್ಪಲ್ಲ ಇದು. ಈಗ ಅವ್ರು ಏನಿದ್ರು ನಾವೇ ಬೇರೆ, ಅವ್ರದ್ದೇ ಬೇರೆ, ನಮ್ಮ ಜೀವನನೇ ಬೇರೆ, ಅವ್ರ ಜೀವನನೇ ಬೇರೆ ಅಂತ ಕಂಪ್ಯಾರಿಸನ್ಗೆ ಹೋಗಲೇಬಾರ್ದು. ಕಂಪ್ಯಾರಿಸನ್ಗೆ ಹೋಗೋದ್ರಿಂದ ಅತಿಯಾದ ತೊಂದರೆ ಅನುಭವಿಸ್ಬೇಕಾಗತ್ತೆ. ಅದಕ್ಕೆ ನಮ್ಮ ಹಿರಿಯರೆಲ್ಲ ಮೊದಲೇ ಏನೇನೋ ಹೇಳವ್ರೆ. ಈಗ ಕೆಂಬುತ ನೋಡಿ ಕಾಗೆ ಪುಕ್ಕ ತರ್ಕೋತಂತೆ, ಪುಕ್ಕ ತರ್ಕೊಂಡ್ರೆ ಕೆಂಬುತ ಥರ ನಾನು ಕೆಂಪು ಕಾಯ್ತೀನಿ ಅಂತ. ಪುಕ್ಕನೂ ಇಲ್ದಂಗೆ ಆಗುತ್ತಾ? ಹೌದು. ಕೊನೆಗೆ ಆ ಥರ ಪರಿಸ್ಥಿತಿನ ಇವ್ರು ಫೇಸ್ ಮಾಡೋದು ಯಾವಾಗಲೂ ಧರ್ಮ ಅಲ್ಲ. ಇವಾಗ ಬೇಡಿ ಯಾರೋ ಒಂದು ಸೈಡ್ ಬಿಸ್ನೆಸ್ ಮಾಡಿ ಅದ್ರಲ್ಲಿ ಬರೋ ದುಡ್ಡನ್ನ ಅದಕ್ಕೆ ಖರ್ಚು ಮಾಡಿ ನೀವು ಚೆನ್ನಾಗಿ ಬದುಕಿ, ಅದಕ್ಕೆ ಅಭ್ಯಂತರ ಇಲ್ಲ. ಬಟ್ ಇರೋ ನೆಲನೇ ನೀವು ಕಳ್ಕೊಂಡು ನೆಕ್ಸ್ಟ್ ಎಲ್ಲಿ ನಿಂತ್ಕೋತೀರಿ? ನೀವು ನೆಲ ಬದಲಾಗಿದ್ದರೆ ನೀವು ಇನ್ನೊಬ್ಬರನ್ನ ಹಿಡಿದು ಎತ್ತಬೋದು. ನೀವು ಇರೋ ನೆಲನೇ ಕುಸ್ತೋದ್ರೆ ನೀವು ಬೇರೆಯವ್ರನ್ನ ಎತ್ತಕ್ಕೆ ಎಲ್ಲಿ ಅವಕಾಶ ಇದೆ? ಅದಕ್ಕೆ ಜನ ಏನು ಮಾಡಬೇಕು ಅಂತಂದರೆ ಅದನ್ನು ಕಂಪ್ಯಾರಿಸನ್ ಬಿಡಬೇಕು. ತಮ್ಮ ಕೈಲಿ ಎಷ್ಟಾಗುತ್ತೆ ಅದನ್ನು ಉಪಯೋಗಿಸ್ಕೊಂಡು ಮದುವೆ ಮಾಡಲಿ, ಇನ್ನೊಂದು ಮಾಡಲಿ, ಏನೇ ಮಾಡಲಿ. ಈ ಮನೆ ಮಾಡೋಗ್ಲೂ ಅಷ್ಟೇ, ಜನನೇ ಇರಲ್ಲ ಮನೆಯಲ್ಲಿ. ನೀವು ಹೇಳಿದ್ರಲ್ಲ, ಜಮೀನು ಮಾರ್ಬಿಟ್ಟು ದೊಡ್ಡ ಮನೆ ಕಟ್ಬಿಡ್ತಾರೆ. ಆಮೇಲೆ ಮಲಗೋಕ್ಕೆ ಜನ ಇರಲ್ಲ ಅಲ್ಲಿ, ಏಕೆಂದರೆ ಎಲ್ಲ ಕೆಲಸ ಕೊಟ್ಟಿದ್ದಾರೆ ಬೆಂಗಳೂರಿಗೆ. ಅಲ್ಲಿ ಖಾಲಿ ಮನೆ ಇರ್ತದೆ, ಅದಕ್ಕೊಂದು ಅಷ್ಟೊಂದು ದುಡ್ಡು ಖರ್ಚು ಮಾಡಿರ್ತಾರೆ, ಜಮೀನು ಕಳ್ಕೊಂಡಿರ್ತಾರೆ. ಮನೆ ಏನು ದುಡಿಯಲ್ಲ, ಜಮೀನು ಇದ್ರೆ ದುಡಿತಿತ್ತು. ಅದನ್ನು ಮಾರಿ ಇದು ಮನೆಗಳು ಕಟ್ಟಿರೋದು ನಾನು ನೋಡ್ತಾ ಇದ್ದೀನಿ. ನೀವೇನಾದ್ರು ಬೈಚಾನ್ಸ್ ಕನಕಪುರಕ್ಕೆ ಈ ರಾಮನಗರ ರೋಡಲ್ಲಿ ಬಂದರೆ ಅಷ್ಟೊಂದು ಅದ್ದೂರಿ ಮನೆಗಳು ನೀವು ಎಲ್ಲೂ ನೋಡೋಕ್ಕಾಗಲ್ಲ. ಬಟ್ ಒಳಗಡೆ ಜನ ಎಷ್ಟು ಜನ ಇದ್ದಾರೆ ಅಂದರೆ ಹೆಂಡ್ತಿ ಗಂಡ ಇಬ್ಬರು ಇರ್ತಾರೆ, ಮಕ್ಕಳು ಇರಲ್ಲ. ಇದು ಬುದ್ಧಿವಂತಿಕೆನಾ ಇದು? ಇಲ್ಲ ಇಲ್ಲ ಇಲ್ಲ, ಇದು ಬುದ್ಧಿವಂತಿಕೆ ಅಲ್ಲ. ಯಾಕಂದರೆ ಒಂದು ದೊಡ್ಡ ಕುಟುಂಬ ಇರುತ್ತೆ ಅಂದರೆ ಬೇಕಾದ್ರೆ ದೊಡ್ಡ ಮನೆ ಕಟ್ಕೊಬೋದು. 50 ಜನ 60 ಜನ ಜಾಯಿಂಟ್ ಫ್ಯಾಮಿಲಿ ಎಲ್ಲಿದೆ ಈಗ? ಒಟ್ಟು ಕುಟುಂಬ ಅನ್ನೋ ಪದಕ್ಕೆ ಅರ್ಥನೇ ಇಲ್ಲ. ಈಗ ನಿಜ ಹೇಳ್ಬೇಕಂದ್ರೆ ನಾನು, ನಮ್ಮಿಬ್ಬರು ಮಕ್ಕಳು, ಸೊಸೆದಿರು, ಮೊಮ್ಮಕ್ಕಳು ಒಟ್ಟಿಗೆ ಇದ್ದೀವಿ ಅಂದರೆ ಅದೇ ಒಟ್ಟು ಕುಟುಂಬ. ಅದು ಇಲ್ಲ ಈಗ ಆ್ಯಕ್ಚುಲಿ. ಯಾಕೆ ಎಲ್ಲ ಫಾರಿನ್ಗೆ ಹೋಗಿರ್ತಾರೆ. ನಮ್ಮ ಇವರೊಬ್ಬರು ಬಾಪ ಮಕ್ಕಳಿಲ್ಲ, ಭಾರಿ ಖುಷಿ ಜನಗಳಿಗೆ ಫಾರಿನ್ ಕಳ್ಸೋಕೆ ಮಕ್ಕಳನ್ನ. ಹೌದು, ಹೇಳ್ಕೊಳ್ಳೋದು ಇಷ್ಟ ಆಗುತ್ತೆ. ಸ್ವಲ್ಪ ಯೋಚನೆ ಮಾಡ್ತಾರೆ. ಈಗೆಲ್ಲ ಸ್ವಲ್ಪ ಅನ್ನೆಸರಿ ಡಿಸ್ಟರ್ಬೆನ್ಸು, ವಾರಗಿರು ಡಿಕ್ಲೇರ್ ಆದಮೇಲೆ. ಅದಕ್ಕೆ ನಮ್ಮೊಬ್ಬರು ವೆಂಕಟರಾಮ್ ಅಂತ ಇದ್ದರು, ಒಳ್ಳೆ ಪ್ರೊಫೆಸರು, ಎಕನಾಮಿಕ್ಸ್ ಪ್ರೊಫೆಸರ್ ಅವರು. ಅವ್ರು ಯಾವಾಗಲೂ ಕೂಡ ಅಲ್ಲಿ ಇದರಲ್ಲಿ ಗಂಗೆನಹಳ್ಳಿಲಿ ಒಂದು ಮನೆ ಇತ್ತು. ಅವರು ಆವಾಗಲೇ ಮಿನಿಸ್ಟರ್ ಮಗಳ ಮದುವೆ ಆಗಿದ್ರು. ನಾವು ಹೆಂಡತಿ ಗಂಡ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅವ್ರನ್ನ ಮಾತಾಡಿಸಿ ಹೋಗವಿ. ಓಕೆ, ಅಲ್ಲಿ ಹೋಗೋದೆ, ಸರ್ ಏನು ಸರ್ ಚೆನ್ನಾಗಿದ್ದೀರಾ ಅಂತ ಅನ್ನವಿ. ಬಾಪ ಮಕ್ಕಳಿಲ್ಲ, ಮೊಮ್ಮಕ್ಕಳಿಲ್ಲ, ಯಾರೂ ಇಲ್ಲ, ಇದೊಂದು ಭೂತ್ ಬಂಗ್ಲೆ ಕಟ್ಕೊಟ್ಟವ್ರೆ, 2 ದೇವುಗಳು ಕಾಯ್ತಾ ಇದ್ದಾವೆ ನೋಡಿ. ಅವ್ರ ಮನಸ್ಸಲ್ಲಿರೋ ನೋವು ಎಷ್ಟು ಮಟ್ಟಿಗಿರಬೇಕು. ನಾವಿಬ್ಬರು ಆ ಮಗ ಸೊಸೆ ಅವ್ರಿಗೆ ಆ ಲೆವೆಲ್ಗೆ ನಮ್ಮನ್ನು ಟ್ರೀಟ್ ಮಾಡ್ತಿದ್ರು.
ಒಂದು ಕಾಲದಲ್ಲಿ ಫಾರಿನ್ ಕಳಿಸೋದೇ ತೀರಾ ಎಕ್ಸ್ಟ್ರಾರ್ಡಿನರಿ. ಈಗ ಫಾರಿನ್ ಕಳಿಸ್ಬಿಟ್ಟು ಕೊರಗೋ ಅಂಥ ಪೇರೆಂಟ್ಸ್ಗಳು ಎಷ್ಟು ಚೆನ್ನಾಗಿ. ಹೌದೌದು, ತುಂಬ ಜನ ಸರ್. ಅವ್ರಿಗೆ ಮಕ್ಕಳಿರಲ್ಲ, ಮೊಮ್ಮಕ್ಕಳಿರಲ್ಲ, ಯಾರನ್ನೂ ಮುದ್ದು ಮಾಡೋಕ್ಕಾಗಲ್ಲ. ಇದರಲ್ಲಿ ನೋಡೋದು ಅದನ್ನೆಲ್ಲ ಊಟನ ಕಂಪ್ಯೂಟ್ರಲ್ಲಿ ಡೌನ್ಲೋಡ್ ಮಾಡೋಕ್ಕಾಗತ್ತಾ ಅನ್ನೋಂಗೆ ಅಪ್ಪ ಅಲ್ಲಿ ನೋಡಿದ್ರೆ ನಮ್ಮ ಮಕ್ಕಳು ಮುದ್ದು ಮಾಡ್ದಂಗೆ ಆಗುತ್ತಾ? ಅದು ವಿಡಿಯೋದಲ್ಲಿ ಮುದ್ದು ಮಾಡೋಕ್ಕಾಗಲ್ವಲ್ಲ ಸರ್? ಸಾಧ್ಯನೇ ಇಲ್ಲ. ಯಾಕೆಂದರೆ ಆ ಮೊಮ್ಮಕ್ಕಳ ಮೇಲೆ ಬೀಳ್ತಿರ್ಬೇಕು, ಅವ್ರು ಕುಣಿದಾಡ್ತಿರ್ಬೇಕು, ಅದು ಖುಷಿ. ಅದಕ್ಕೆ ಅವರು ಈಗಲೂ ಅಂತಾರೆ ಪಾಪ ಆ ಥರ ವಯಸ್ಸಾಗಿರೋರು ಇಬ್ಬರೂ ಎಷ್ಟು ಹಿಂಸೆ ಪಡ್ತಾರೆ ಅಂದರೆ ಬೇಕಾದಷ್ಟು ಆಸ್ತಿ ಇದೆ. ಅವ್ರು ನಿಮ್ಮ ಆಸ್ತಿ ನಾವೇನು ಮಾಡೋಣ, ಇಲ್ಲಿರೋ ಆಸ್ತಿನ ಖರ್ಚು ಮಾಡೋಕ್ಕಾಯ್ತಿಲ್ಲ, ನಮ್ಮ ಕೈಲಿ ಏನಾರ ಮಾಡ್ಕೊಳ್ಳಿ ಅಂತ ಫೋನ್ ಹೊಡಿತಾರೆ. ಓ, ಹೆಂಗಿದೆ ಪರಿಸ್ಥಿತಿ? ಆ ಒಂದು ಪರಿಸ್ಥಿತಿಗೆ ಹೋಗ್ತಾ ಇದೆ ಪ್ರಪಂಚ. ಹಾಗಾಗಿ ನಾವು ನಮ್ಮತನನ ಉಳಿಸ್ಕೊಂಡು ಎಲ್ಲೆಲ್ಲಿ ಖುಷಿ ಸಿಗುತ್ತೆ ಖುಷಿನ ಪಡ್ಕೋಬೇಕು, ಹಂಚಬೇಕು. ಅವಾಗ ಒಳ್ಳೆ ಪ್ರಪಂಚ ಸೃಷ್ಟಿಯಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಓಕೆ. ಅಂದರೆ ಇದಕ್ಕೊಂದು ಕನ್ಕ್ಲೂಷನ್ ಬರೋದಾದರೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಅವಶ್ಯಕತೆ ಇಲ್ಲ. ಅಂದರೆ ನಮಗೆ ಆ ಮನಸ್ಥಿತಿ ಬದಲಾಯಿಸ್ಕೋಬೇಕು. ಹಾಂ, ಅಂದರೆ ಬೇರೆಯವರಿಗೆ ನಾವು ಹೋಲಿಕೆ ಮಾಡ್ಕೋಬಾರ್ದು. ಅವರ ಒಂದು ಇದೇ ಬೇರೆ, ಜೀವನ ಶೈಲಿನೇ ಬೇರೆ, ನಮ್ಮದೇ ಜೀವನ ಶೈಲಿನೇ ಬೇರೆ. ಸೊ ಅಷ್ಟಕ್ಕೆ ಅಂದರೆ ಇರೋದನ್ನು ಕಳ್ಕೋಬಾರ್ದು ಅನ್ನೋದನ್ನು ಹೇಳಿದ್ರಿ ಸರ್ ನೀವು. ಹೌದು ಸರ್. ಮುಂದಿನ ಪ್ರಶ್ನೆ ಹೋಗ್ತೀನಿ ಸರ್ ನಾನು. ಮುಂದಿನ ಪ್ರಶ್ನೆ ಆ್ಯಕ್ಚುಲಿ ತುಂಬ ಈಗ ಟ್ರೆಂಡಿಂಗ್ ಅಂತ ಹೇಳಲ್ಲ, ಆಲ್ರೆಡಿ ಇದು ಒಂದು ಹಿಸ್ಟ್ರಿನೇ ಕ್ರಿಯೇಟ್ ಮಾಡಿರುವಂತಹ ಒಂದು ಪ್ರಶ್ನೆ ಸರ್. ಆರ್ಗ್ಯಾನಿಕ್ ಫಾರ್ಮಿಂಗ್ ಅನ್ನೋದು ಒಂದು ಎಕ್ಸಲೆಂಟ್, ಇಟ್ಸ್ ಅ ಕಾನ್ಸೆಪ್ಟ್ ಬಂದು ತುಂಬ ಎಕ್ಸಲೆಂಟು. ಹೌದು, ಎಲ್ರಿಗೂ ಗೊತ್ತಿದೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದರೆ ಸಿಟಿಯವರಂತೂ ಮುಗಿಬೀಳ್ತಾರೆ, ಆರ್ಗ್ಯಾನಿಕ್ ಫುಡ್ ಸಿಗುತ್ತೆ ಅಂತ ಹೇಳಿಬಿಟ್ಟು. ಆದರೆ ಅದಿನ್ನೂ ರಿಸರ್ಚ್ ಸ್ಟೇಜ್ನಲ್ಲೇ ಇದೆಯಾ? ರೈತರು ನಾನು ಮಾಡ್ತೀನಿ ಅಂತ ಹೊರಟರೂ ಕೂಡ ರೈತರಿಗೆ ಒಂದು ಪ್ರಾಫಿಟಬಲ್ ಆಗಿ ಅದು ಆಗಿಲ್ಲ. ಮತ್ತು ಕನ್ಸ್ಯೂಮರ್ಸಿಗೆ ಆರ್ಗ್ಯಾನಿಕ್ ಅಂತ ಹೇಳಿಕೊಂಡು ಕೆಲವೊಂದು ಮೋಸಗಳು ಕೂಡ ಆಗ್ತಿದೆ. ಸೊ ಇದಕ್ಕೆ ಬಂದರೆ ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಅನ್ನೋ ಕಾನ್ಸೆಪ್ಟು ಯಾಕೆ ಇವಾಗ ಉಟ್ಕೊಂಡಿದೆ? ಅಲ್ಲ, ನಾನು ಅರ್ಲಿಯರ್ನ ಮಾತಾಡಬೇಕಾದ್ರೆ ಹೇಳಿದೆ ನಿಮಗೆ, ಮೊದಲು ಯಾರು ಕೂಡ ಇನ್ಆರ್ಗ್ಯಾನಿಕ್ ಫರ್ಟಿಲೈಸರ್ನ ಉಪಯೋಗಿಸ್ತಾನೆ ಇರಲಿಲ್ಲ. ಅವರು ಬರೀ ಕೊಟ್ಟಿಗೆ ಗೊಬ್ಬರನ ಉಪಯೋಗಿಸ್ಕೊಳ್ಳೋರು, ಬೆಳೆ ಬೆಳೀತಾಯಿದ್ರು. ಅದು ಒಂದು ಕಾಲ ಇತ್ತದು. ಆನಂತರ ಅದಕ್ಕೊಂದು ಸಣ್ಣ ಕಥೆ ಇದೆ. ಏನಂತಂದರೆ, ನಮ್ಮ ಶಾಸ್ತ್ರಿಯವರು ಅಮೇರಿಕಕ್ಕೆ ಹೋಗಿದ್ದಾಗ ಅವಾಗ ವಿಯೆಟ್ನಾಮ್ಗೂ ಅಮೇರಿಕಕ್ಕೂ ವಾರ್ ಡಿಕ್ಲೇರ್ ಆಗಿತ್ತು. ಆವಾಗ ಅಲ್ಲಿಂದ ನಮಗೆ ಗೋಧಿ ನುಚ್ಚು, ಡಾಲ್ಡಾ ಇವೆಲ್ಲ ಬರ್ತಾಯಿತ್ತು. ಅಷ್ಟು ಬಡತನ ನಮ್ಮ ದೇಶದಲ್ಲಿದೆ, ತಾಂಡವಾಡ್ತಾಯಿತ್ತು ಅವಾಗಿತ್ತು. ನಾನು ಮೋಸ್ಟ್ಲಿ 7th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದೆ ಅನಿಸುತ್ತೆ. ನಮಗೆ ಅಡುಗೆ ಮಾಡೋಕ್ಕೆ ಕೊಡೋರು. ಯಾವುದನ್ನು ಈ ಗೋಧಿ ನುಚ್ಚು, ಡಾಲ್ಡಾ ಎಲ್ಲ ಹಾಕಿ ಬ್ಯಾಚು 3 ಜನ 4 ಜನ ಅಡುಗೆ ಮಾಡಬೇಕಿತ್ತು. ಬಟ್ ಎಷ್ಟೋ ಜನ ಸಾಹುಕಾರರುಗಳು ಅವಾಗ ತಲೆ ಮೇಲೆ ಬಟ್ಟೆ ಹಾಕ್ಕೊಂಡು ಅಲ್ಲಿ ಉಳಿದಿರೋದನ್ನ ಈಸ್ಕೊಳಕ್ಕೆ ಬರೋರು. ಆ ಜಮೀನು ಬೇಕಾದಷ್ಟಿತ್ತು ಅವ್ರಿಗೆ. ಅವಾಗ ಈ ಯಾವ ಟೆಕ್ನಾಲಜಿ ಇರಲಿಲ್ಲ. ಮಳೆ ಬಂದರೆ ಉಂಟು, ಇದರಿಲ್ಲ. ಆ ಲೆವೆಲಲ್ಲಿ ಇತ್ತದ ಅವಾಗ. ಈ ನಮ್ಮ ಶಾಸ್ತ್ರಿಯವರು ಏನು ಮಾಡಿದ್ರು, ಪೇಪರ್ನವರು, ವಿಯೆಟ್ನಾಮ್ ಸಣ್ಣ ಕಂಟ್ರಿ, ಅಮೇರಿಕಾದವರು ವಾರ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಒಂದು ಕ್ವಶನ್ ಕೇಳಿದಾಗ ಇದು ಭಾರಿ ಅನ್ಯಾಯ ಅಂದ್ಬಿಟ್ರು. ಅಡುಗೆಲ್ಲ ವಾಪಸ್ಸೋದು. ಅವಾಗ ಯಾರಪ್ಪ ಫಾರಿನ್ ಮಿನಿಸ್ಟರ್ ಅವರು ಇವರೆಲ್ಲ ಹೋಗಿ ಸ್ವಾಮಿ ಬುದ್ಧಿ ಅಂತ ಹಿಡಿದು ಮತ್ತೆ ವಾಪಸ್ ಬರೋಂಗೆ ಮಾಡಿದಾಗ, ನೆಕ್ಸ್ಟ್ ಇಂದಿರಾ ಗಾಂಧಿ ಯಾವಾಗ ಬಂದರೋ ಆವಾಗ ಇದು ಪೇಪರಲ್ಲೆಲ್ಲ ಬರೆದ್ರು. ಮುಂದೊಂದು ದಿವಸ ನಾಯಿ ಕುರಿ ಮೇಕೆಗಳ ಥರ ಪ್ರಾಣ ಬಿಡ್ತಾರೆ ಇಂಡಿಯಾದಲ್ಲಿ, ಆ ಥರ ಆಗಿಬಿಡುತ್ತೆ, ಊಟ ಇಲ್ಲದೆ ಒದ್ದಾಡ್ತಾರೆ ಅಂತ. ಅದು ಒಂಥರ ಇಡೀ ದೇಶಕ್ಕೆ ಅವಮಾನ. ಅವಾಗ ಇಂದಿರಾ ಗಾಂಧಿ ಅವರು ಏನು ಮಾಡಿದ್ರು ಅಂದರೆ, ಈ ಗೋಧಿದ ಹೈಬ್ರಿಡ್ ತಂದರು ಬೇರೆ ಕಡೆಯಿಂದ. ಅದನ್ನು ನಮ್ಮ ಸ್ವಾಮಿನಾಥನ್ ಕೈಲಿ ಕೊಟ್ಟು ಅವ್ರನ್ನ ಗ್ರೀನ್ ರೆವಲ್ಯೂಷನ್ ಏನಾದರೂ ಮಾಡಿ, ಗ್ರೀನ್ ರೆವಲ್ಯೂಷನ್ ಮಾಡಿ, ಅಂದರೆ ಹಸಿರು ಕ್ರಾಂತಿಯನ್ನು ಸ್ಟಾರ್ಟ್ ಮಾಡಿದರು. ಬಟ್ ಇಲ್ಲಿ ಉದ್ದೇಶ ಏನಂತಂದರೆ, ಮೊದಲು ಆರ್ಗ್ಯಾನಿಕೇ ಇದ್ದಿದ್ದು, ಬಟ್ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ, ಇದು ಪ್ರೊಡಕ್ಷನ್ ಕಡಿಮೆ ಆಗಿದೆ. ನೀವು ಪ್ರೊಡಕ್ಷನ್ ಅಷ್ಟೇ ಇಡಿ ಎಕ್ಸಲೆಂಟ್, ಬಟ್ ಪಾಪ್ಯುಲೇಷನ್ ಅಷ್ಟೇ ಇಟ್ಟಿಲ್ವಲ್ಲ. ಈಗ ನೀವು ಯಾವುದಾರ ಒಂದು ಪ್ರದೇಶ ಎಕ್ಸಾಂಪಲ್ ತಗೊಳ್ಳಿ. ಈಗ ಒಂದು 200 ವರ್ಷ ಹಿಂದಕ್ಕೆ ಹೋಗಿ ಪಾಪ್ಯುಲೇಷನ್ ಎಷ್ಟಿತ್ತು? ನಾನು ಹೇಳಿದೆ, ಉಲ್ಪರೇರಾಗಿ ಎರಡು ಫಲ ಬೆಳೀತಿದ್ರು. 2 ಫಲಕ್ಕೆ ಅಷ್ಟೇ ಜನ ಇದರಲ್ಲಿ. ಈಗ 2 ಫಲ ನೀವು ಹಂಗೆ ಇಟ್ಕೊಂಡು ಆರ್ಗ್ಯಾನಿಕ್ ಮಾಡ್ತೀನಿ ಅಂತ ನೀವು ಹೊರಟ್ರೆ ಇಷ್ಟೊಂದು ಜನದ ಹೊಟ್ಟೆ ತುಂಬಿಸೋದು ಯಾರು? ಹಾಗಾಗಿ ನಾವೇನೇ ಮಾಡಬೇಕಾದ್ರೂ ಕೂಡ ಸ್ವಲ್ಪ ಡೀಟೇಲಾಗಿ ಯೋಚನೆ ಮಾಡಬೇಕು. ಈಗ ಏನಾಗುತ್ತೆ, ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋದ್ರಲ್ಲಿ ತಪ್ಪಿಲ್ಲ, ಅಕ್ಸೆಪ್ಟೆಡ್ಡು. ಬಟ್ ಸಾವಿರಾರು ವರ್ಷಗಳಿಂದ ಲೋಕಲ್ ವೆರೈಟಿಗಳು ಆ ಒಂದು ಇನ್ಸೆಕ್ಟ್ಗೆ ಮತ್ತು ಡಿಸೀಸ್ಗೆ ರೆಸಿಸ್ಟೆನ್ಸಿ ಬೆಳೆಸ್ಕೊಂಡಿರ್ತವೆ.
ನೀವು ಊಟ ಸಾಲಲ್ಲ, ಎಲ್ಲರೂ ಹೊಟ್ಟೆ ತುಂಬಿಸ್ಬೇಕು, ಮರ್ಯಾದೆ ಹೋಗ್ತಾ ಇದೆ ಇಡೀ ಪ್ರಪಂಚದಲ್ಲಿ ಅಂತ ಅಂದ್ಬಿಟ್ಟು ನೀವು ಎಲ್ಲ ಹೈಬ್ರಿಡ್ ತಂದ್ಬಿಟ್ಟು ಎಲ್ಲ ಹೈ ಹೀಲ್ಡಿಂಗ್ ವೆರೈಟೀಸ್, ಇನ್ಸೆಕ್ಟು ಅಂಥವನ್ನೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಔಷಧಿಗಳು ತಂದ್ಬಿಟ್ಟು ಎಲ್ಲ ತಂದು ಈಗ ಹೈಬ್ರಿಡ್ಗೆ ತೊಗೊಂಡೋಗ್ಬಿಟ್ಟು ನಾನು ಆರ್ಗ್ಯಾನಿಕ್ ಮಾಡ್ತೀನಿ ಅಂದರೆ ಅದು ಎಲ್ಲಿ ಸೂಟ್ ಆಗಿರುತ್ತೆ? ನೀವು ತಯಾರು ಮಾಡಿರೋಂಥ ಹೈಬ್ರಿಡ್ ಅದು ಆನೆ ಇದ್ದಂಗೆ. ನೀವು ಆನೆಗೆ ಎಷ್ಟು ಊಟ ಕೊಡಬೇಕು ಅಷ್ಟು ಕೊಡಬೇಕಲ್ವಾ? ಹೌದೌದು. ನೀವು ಆರ್ಗ್ಯಾನಿಕ್ ಅಂದರೆ ನಿಮ್ಗೆ ಗೊತ್ತಿರೋ ಕೊಟ್ಟಿಗೆ ಗೊಬ್ಬರದಲ್ಲಿ 0.5% ಇರುತ್ತೆ ನ್ಯೂಟ್ರಿಯೆಂಟ್ಸು. ಅದೇ ಯೂರಿಯಾ ತೊಗೊಂಡ್ರೆ 46% ಇರುತ್ತೆ. ನಾವು ಅಲ್ಲಿ ಎಲ್ಲಿ ಶಾರ್ಟೇಜ್ ಇದೆ ಅದನ್ನು ಫಿಲಪ್ ಮಾಡಲಿಕ್ಕೆ ನಾವು ಈ ಒಂದು ರೆಕಮೆಂಡೇಷನ್ ಕೊಟ್ಟಿದ್ದೀವಿ. ನೀವು ಅದನ್ನೇ ನಿಲ್ಲಿಸ್ಬಿಟ್ಟು ಬರೀ ಕೊಟ್ಟಿಗೆ ಗೊಬ್ಬರ ಕೊಟ್ಟರೆ 0.5% ಇರುತ್ತೆ, ಈಲ್ಡ್ ಹೆಂಗೆ ಬರುತ್ತೆ? ಹಾಗಾಗಿ ನಾನೇ ಹೇಳೋದು, ಆನೆ ಹೊಟ್ಟೆಗೆ 6 ಕಾಸಿನ ಮಜ್ಜಿಗೆ ಕೊಟ್ಟರೆ ಇಳುವರಿ ಎಲ್ಲಿ ಬರುತ್ತೆ? ಈಗ ಶ್ರೀಲಂಕಾ ಆಗಿದೆಯಲ್ವಾ, ಶ್ರೀಲಂಕಾದನ್ನು ಏನು ಮಾಡ್ದ ಪ್ರಧಾನಮಂತ್ರಿ ಬಂದ, ಡಿಕ್ಲೇರ್ಡ್ ಎಲ್ಲ ಸ್ಟಾಪ್ ಮಾಡಿಬಿಟ್ರು. ಕೊನೆಗೆ ಏನಾಯಿತು? ಬೇರೆಯವ್ರ ಹತ್ರ ಭಿಕ್ಷೆ ಬೇಡೋಂಗೆ ಆಯಿತು. ನೀವು ಏನೇ ಮಾಡಿ ಹಿಂದಿಂದ ಮಾಡ್ಕೊಂಡು ಬಂದಿರೋದಕ್ಕೆ ಕಾರಣಗಳಿರ್ತವೆ. ಯಾಕೆ ಮಾಡಿದರು, ಏನಕ್ಕೆ ಮಾಡಿದರು ಅಂತ. ಈಗ ನೋಡಿ, ಇರೋ ಲ್ಯಾಂಡೆಲ್ಲ ಅಲ್ಲಿ ಇಲ್ಲಿ ಡೈವರ್ಟ್ ಆಗ್ತಾಯಿದೆ. ಎಲ್ಲ ಲ್ಯಾಂಡು ಮತ್ತು ಸಿಟಿಗಳು ಡೆವಲಪ್ ಮಾಡಲಿಕ್ಕೆ ಉಪಯೋಗಿಸ್ತಾ ಇದ್ದೀರಿ, ರೋಡ್ಗಳು ಡೆವಲಪ್ ಮಾಡೋಕ್ಕೆ ಉಪಯೋಗಿಸ್ತಾ ಇದ್ದೀರಿ. ಬಟ್ ಪಾಪ್ಯುಲೇಷನ್ ಕಡಿಮೆ ಮಾಡಿದ್ದೀರಾ, ಅದು ಮಲ್ಟಿಪ್ಲೈ ಆಗ್ತಲೇ ಇದೆ. ನೀವು ಮಲ್ಟಿಪ್ಲೈ ಒಂದು ಕಡೆ ಮಾಡ್ತಾಯಿದ್ದು ಇನ್ನೊಂದು ಕಡೆ ಲ್ಯಾಂಡ್ ರೆಡ್ಯೂಸ್ ಮಾಡ್ತಾಯಿದ್ರೆ ಹೇಗೆ ಅವ್ರು ಹೊಟ್ಟೆ ತುಂಬಿಸ್ತೀರಿ ಫ್ಯೂಚರಲ್ಲಿ? ಹಾಗಾಗಿ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗಬೇಕು. ಅದಕ್ಕೋಸ್ಕರ ನಿಮಗೆ ಎಲ್ಲ ಇಂಪ್ರೂವ್ಡ್ ವೆರೈಟಿ ಇದೆ, ಕೆಮಿಕಲ್ ತಂದಿದ್ದೀವಿ, ಎಲ್ಲ ತಂದಾಗ ನಾನು ಹೇಳೋದು ಈ ಸಮಯದಲ್ಲಿ ಮುಂದೊಂದು ದಿವಸ ಎಕ್ಸಲೆಂಟ್ ಇರ್ಬೋದು ಆರ್ಗ್ಯಾನಿಕ್ಕು. ಆಗ ಸಾಕಷ್ಟು ಸಂಶೋಧನೆಗಳಾಗಬೇಕು. ಇಳುವರಿ ಕಡಿಮೆ ಇದೆ, ಇಳುವರಿ ಜಾಸ್ತಿ ಮಾಡಬೇಕು. ಅದಕ್ಕೆ ಹೇಳಿದ್ನಲ್ಲ, ಲೋಕಲ್ ವೆರೈಟೀಸನ್ನು ನೀವು ತೊಗೊಂಡು ಎಷ್ಟೇ ಹಾಕಿದ್ರು ಕೂಡ ಅದಕ್ಕೆ. ಈಗ ನಾಟೇಸು ಎಷ್ಟು ಹಾಲು ಕೊಡುತ್ತೆ? ಅಮ್ಮಮ್ಮ ಅಂದರೆ 2 ಲೀಟ್ರ್ ಕೊಡ್ರದ್ದು ಸುಸ್ತಾಗತ್ತೆ. ಅದೇ ಇದು 20, 30, 40 ಲೀಟ್ರ್ ಕೊಡ್ತದೆ ಇದು. ಅದಕ್ಕೆ ಈ ಹಸು ಬಂದಿದೆ. ಅದು ಯಾರು ಇಷ್ಟಪಡಲ್ಲ ಈಗ ಆ್ಯಕ್ಚುಲಿ. ಅದು ಸರಿ ಇಲ್ಲ, ಹಾಲು ಸರಿ ಇಲ್ಲ, ಅದಿಲ್ಲ ಹೇಳ್ತಾರೆ. ಬಟ್ ನಾಟಿ ಹಸು ಇಟ್ಕೊಂಡು ಎಷ್ಟು ಜನಕ್ಕೆ ಸಪ್ಲೈ ಮಾಡ್ತೀರಿ? ನಾವು ಪ್ರಾಕ್ಟಿಕಲಿಟಿನೂ ಒಂದು ಕಡೆ ನೋಡಬೇಕು. ಅಫ್ಕೋರ್ಸ್ ಇದೆ, ನಿಮಗೆ ಕ್ವಾಲಿಟಿ ಮೆಟೀರಿಯಲ್ಲು, ಕ್ವಾಲಿಟಿ ಫುಡ್ ಮೆಟೀರಿಯಲ್ ಸಪ್ಲೈ ಮಾಡೋದರಲ್ಲಿ ಯಾರ್ದು ಅನುಮಾನ ಇಲ್ಲ, ಮಾಡಿ. ಬಟ್ ಸಾಕಷ್ಟು ಸಂಶೋಧನೆಗಳಾಗಿ ಬರೀ ಆರ್ಗ್ಯಾನಿಕಲ್ಲೇ ನಾವು ಕ್ರಾಪ್ ಬೆಳಿಬೋದು ಅಂತ 100% ಎಲ್ಲರ ಹೊಟ್ಟೆ ತುಂಬಿಸ್ಬೋದು ಅನ್ನೋದಾದರೆ ಎಕ್ಸಲೆಂಟು, ಮಾಡಿ. ಅದು ಬಿಟ್ಬಿಟ್ಟು ಈ ಟೈಮಲ್ಲಿ ಸಾವಿರಾರು ವರ್ಷಗಳಿಂದ ಬಂದಿರೋ ಅಂಥ ಲೋಕಲ್ ವೆರೈಟಿಗಳು ರೆಸಿಸ್ಟೆನ್ಸಿ ಇರುತ್ತೆ, ಅಕ್ಸೆಪ್ಟೆಡ್. ಬಟ್ ಈಗ ನೀವು ತಯಾರು ಮಾಡಿರೋ ಹೈಬ್ರಿಡ್ಡು ಸಿಕ್ಕಾಪಟ್ಟೆ ಇಳುವರಿ ಬರುತ್ತೆ. ನೀವು ಸುಮಾರು ವೆರೈಟಿಗಳನ್ನ ಮಿಕ್ಸ್ ಮಾಡಿ ಎಲ್ಲದರಲ್ಲೂ ಡಿಸೈರಬಲ್ ಕ್ಯಾರೆಕ್ಟರ್ ತೊಗೊಂಡು ಒಂದಕ್ಕೆ ತುಂಬಿರ್ತೀರ. ಅಂದರೆ ಅದು ನಿಮಗೆ ಅಲ್ಲ ಟೇಸ್ಟ್ ಇರೋದು, ಹೌದು, ಹುಳುಕ್ಕೂ ಟೇಸ್ಟು, ರೋಗಕ್ಕೂ ಟೇಸ್ಟು. ಅದು ಬರಬಾರ್ದು. ಅದಕ್ಕೆ ನಾವೇನು ಮಾಡ್ತೀವಿ, ಔಷಧಿ ಕಂಡಿಡಿದ್ವಿ. ಹುಳ ಬರಬಾರ್ದು, ರೋಗ ಬರಬಾರ್ದು. ಹಾಗಾಗಿ ಬರೋದೆಲ್ಲ ನಮಗೆ ಬರಬೇಕು ಅಂತ. ಅದು ಒಂಥರ ಹಿಂದೆ ರೇಟಾಗೆ ಸ್ವಾರ್ಥ. ಯು ಆರ್ ಗೋಯಿಂಗ್ ಎಗೇನೆಸ್ಟ್ ದಿ ನೇಚರು. ಇದಕ್ಕೂ ಪನಿಷ್ಮೆಂಟ್ ಆಗುತ್ತೆ ಫ್ಯೂಚರಲ್ಲಿ. ಆಗ್ತಿದೆಯಲ್ಲ ಸರ್, ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಅಂದರೆ ಮನುಷ್ಯ ಪಾಪ್ಯುಲೇಷನ್ಗೆ ಬೇಕಾಗಿರೋಂಥ ಊಟ ಸಪ್ಲೈ ನೀವು ಮಾಡದೆ ಹೋದರೆ ಇಮಿಡಿಯೇಟಾಗಿ ಎಫೆಕ್ಟ್ ಆಗಿಬಿಡುತ್ತೆ. ಅದಕ್ಕೇನು ಮಾಡ್ತಿದ್ದಾರೆ, ಸ್ಲೋ ಆಗಿ ಹೋಗ್ತಾ ಬದುಕಿರ್ಬೇಕು. ಫಸ್ಟ್ ಬದುಕಬೇಕು ತಾನೆ, ಆ ನಂತರ ನೀವು ಬೇರೆ ಎಲ್ಲನೂ ಮಾಡೋಕ್ಕಾಗಲ್ಲ. ಸುಮ್ಮನೆ ಕಾಲಾವಸ್ಥೆಗೆ ಬದುಕ್ತಾ ಇದ್ದೀವಿ. ಬಟ್ ಅದಕ್ಕೆ ತಕ್ಕಾಗಿ ನೀವು ಸೊಲ್ಯೂಷನ್ ಹುಡುಕ್ಬೇಕಾಗತ್ತೆ. ಈಗ ನೋಡಿ, ಯೋಗ ಈಗ ಎಲ್ಲ ಮಾಡ್ತಾ ಇದ್ದಾರೆ. ಈಗ ಯೋಗ ಮಾಡಿದ್ಮೇಲೆ ಏನೋ ಒಂದಿಷ್ಟು ಆರೋಗ್ಯ ಇಂಪ್ರೂವ್ ಆಗುತ್ತೆ ಅನ್ನೋದು ಒಂದು ಕಡೆ. ಈ ಫುಡ್ಡು ಅಷ್ಟೇ, ನೀವು ತಿಂದರೆ ಹೋಟ್ಲಲ್ಲಿ ಹೋಗಿ ತಿನ್ನಬೇಕು. ಮನೇಲಿ ಮಾಡ್ಕೊಂಡು ತಿಂದರೆ ಒಂದು ಸ್ವಲ್ಪ ಆದರೂ ಕಡಿಮೆ ಆಗುತ್ತಲ್ಲ, ಅದ್ಯಾಕೆ ಮಾಡಲ್ಲ? ಎಷ್ಟೋ ಮನೆಗಳಲ್ಲಿ ಮನೆ ಕನ್ಸ್ಟ್ರಕ್ಷನ್ ಆಗ್ತಾ ಇದ್ದಾವೆ, ಅಡುಗೆ ಮನೆಯೇ ಇಲ್ಲ. ಹೌದಾ ಸರ್? ಹೌದು, ಬೇಕಾದಷ್ಟು ಮನೇಲಿ ಅಡುಗೆ ಮನೆ ಇಲ್ಲ. ಯಾಕೆಂದರೆ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ, ಆರ್ಡ್ರ್ ಮಾಡ್ತಾರೆ, ಹೋಟ್ಲಿಂದ ಬಂದಿರುತ್ತೆ, ತಿನ್ಕೋತಾರೆ. ಅಂದರೆ ಎವ್ರಿ ಡೇ ನೀವು ಪಾಯ್ಸನ್ನೇ ತಿಂತಾಯಿದ್ರೆ ಆರೋಗ್ಯ ಇಂಪ್ರೂವ್ ಆಗಲಿ ಅಂತ ಕೇಳಿದ್ರಿ ಏನಾದ್ರು ಅರ್ಥ? ಯಾವ ದೇವರು ಬಂದು ನಿಮ್ಮ ಆರೋಗ್ಯ ಇಂಪ್ರೂವ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ತಿಂತಿರೋದೇ ಪಾಯ್ಸನ್ನು. ಹಾಗಾಗಿ ಇರೋದರಲ್ಲಿ ಇಂಟಿಗ್ರೇಟೆಡ್ ಅಪ್ರೋಚ್ ಹೋಗೋದು ಯಾವಾಗಲೂ ಸೇಫ್. ಅಂದರೆ ನೀವು ಸಮಗ್ರ ಕೃಷಿ ಅಂತ ಏನು ಪದ ಉಪಯೋಗಿಸ್ತೀರಿ, ಈ ಯಾವ್ಯಾವ್ದ್ರಲ್ಲಿ ಒಳ್ಳೆ ಗುಣ ಇದೆ ಎಲ್ಲನೂ ಕಂಬೈನ್ ಮಾಡಿಬಿಟ್ಟು ಆನಂತರ ನೀವು ಬೆಳೆ ಬೆಳೆಯೋಕ್ಕೆ ಹೋಗಿ. ಈಗ ಉದಾಹರಣೆ, ನಾನು ಆರ್ಗ್ಯಾನಿಕ್ ಮಾಡ್ತಿರ್ತೀನಿ, ನನ್ನ ಸುತ್ತ ಇರೋರೆಲ್ಲ ಇನ್ಆರ್ಗ್ಯಾನಿಕ್ ಮಾಡ್ತಾರೆ. ಅವರು ಫರ್ಟಿಲೈಸರು ಹಾಕ್ತಾರೆ. ಫರ್ಟಿಲೈಸರ್ ಮಳೆ ಹೋದಾಗ ನಿಮ್ಮ ಪ್ಲಾಟಿಗೆ ನೀರು ಬರಲ್ವಾ? ಹೌದು. ಅದನ್ನೇನು ಕಂಟ್ರೋಲ್ ಮಾಡಿಬಿಟ್ಟಿರ್ತೀರಾ? ಇಲ್ಲ. ಆಮೇಲೆ ಆಯ್ತು, ಔಷಧಿ ಹೊಡಿತೀರಿ ಸುತ್ತ, ಪಾಯ್ಸನ್ ಅದು. ನೀವು ಆರ್ಗ್ಯಾನಿಕ್ ಮಾಡ್ತೀರಿ, ಎಲ್ಲ ಅಲ್ಲಿಗೆ ಬರ್ತವೆ.
ಆವಾಗ ನೀವು ಆರ್ಗ್ಯಾನಿಕ್ ಮಾಡೋಕ್ಕೆ ಹೆಂಗೆ ಸಾಧ್ಯ? ನಾನು ಹೇಳೋದು ಒಂದು ಏರಿಯಾನೇ ಫಿಕ್ಸ್ ಮಾಡಿ, ಅದರಲ್ಲಿ ಆರ್ಗ್ಯಾನಿಕ್ ಅಂತಲೇ ಡಿಸೈಡ್ ಮಾಡಿ ಒಂದು 5 ಇಯರ್ಸು ನೀವು ಯಾವುದೇ ಕೆಮಿಕಲ್ ಯೂಸ್ ಮಾಡೋಂಗಿಲ್ಲ, ಯಾವುದೇ ಫರ್ಟಿಲೈಸರ್ ಯೂಸ್ ಮಾಡೋಂಗಿಲ್ಲ ಅಂಥ ಒಂದು ಬ್ಲಾಕ್ ಮಾಡಿ ಅಲ್ಲಿ ನೀವು ಪ್ರೊಡಕ್ಷನ್ ಮಾಡಿದ್ರೆ ಪರಲ್ಲ. ಎಷ್ಟೋ ಜನ ಔಷಧಿ ಹೊಡೆದ್ಬಿಟ್ಟು ತಂದು ಆರ್ಗ್ಯಾನಿಕ್ ಅಂತ ಬೋರ್ಡ್ ಹಾಕಿ ಮಾರ್ತಿರೋದನ್ನ ನಾವು ಕಣ್ಣಾರೆ ನೋಡಿದ್ದೀವಿ. ಈಗ ಗೌರ್ಮೆಂಟು ಒಂದು 200 ಕೋಟಿ 300 ಕೋಟಿ ಅನೌನ್ಸ್ ಮಾಡಿದಾಗ ಆರ್ಗ್ಯಾನಿಕ್ ಫಾರ್ಮಿನವ್ರಿಗೆ ದುಡ್ಡು ಕೊಡ್ತಾರೆ. ಅದೆಲ್ಲ ಹೊಡ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಆರ್ಗ್ಯಾನಿಕ್ ರೈತರು ಇದಕ್ಕಿದ್ದಂಗೆ ಉಟ್ಕೊಂಡ್ಬಿಡ್ತಾರೆ. ಅಂದರೆ ಕೆಲವೊಂದು ಈ ಮಿಲ್ಕ್ ಬ್ರ್ಯಾಂಡ್ಗಳೆಲ್ಲ ಇದ್ದಾವೆ ಸರ್, ಅಂದರೆ ಆರ್ಗ್ಯಾನಿಕ್ ಮಿಲ್ಕ್ ಅಂತೆ. ಯಾವ ಥರ ಆರ್ಗ್ಯಾನಿಕ್ ಮಿಲ್ಕು? ಆರ್ಗ್ಯಾನಿಕ್ ತುಪ್ಪ. ಆರ್ಗ್ಯಾನಿಕ್ ಮಿಲ್ಕು, ಆರ್ಗ್ಯಾನಿಕ್ ತುಪ್ಪ ಅಂತಂದರೆ ಈಗ ಹಸು ತಿಂತಾ ಇರೋಂಥ ಮೇವಿಂದನೇ ಆರ್ಗ್ಯಾನಿಕ್ ಸ್ಟಾರ್ಟ್ ಆಗಬೇಕು ಅಲ್ವಾ? ಅದು ಆರ್ಗ್ಯಾನಿಕ್ ಫುಡ್ ತಿಂದರೆ ಅದ್ರಲ್ಲಿ ಬರೋ ಹಾಲು ಆರ್ಗ್ಯಾನಿಕ್ಕು. ಅದು ಇನ್ಆರ್ಗ್ಯಾನಿಕ್ ಫುಡ್ ತಿಂತಾ ಇದ್ದರೆ ಆರ್ಗ್ಯಾನಿಕ್ ಹಾಲು ಎಲ್ಲಿಂದ ಬರುತ್ತೆ? ಮತ್ತು ಯಾಕಿದು ನಮ್ಮ ಜನಗಳಿಗೆ ಅರ್ಥ ಆಗ್ತಿಲ್ಲ ಅಂತ ನಂಗೆ ಗೊತ್ತಿಲ್ಲ. ಅದಕ್ಕೆ 100 ರೂಪಾಯಿ 150 ರೂಪಾಯಿ ಲೀಟ್ರ್ ಕೊಟ್ಟು ತೊಗೊಳ್ಳೋರಿದ್ದಾರೆ, ತೊಗೋತಿದ್ದಾರೆ. ತಗೊಳ್ಳಿ, ಬಟ್ ಅವರು ಆ ಲೆವೆಲ್ಗೆ ಮಾಡ್ತಾ ಇದ್ದಾರಾ ಅಂತ ಇವರು ಒಂದು ರೌಂಡ್ ಫಾರಮ್ಗೆ ಹೋಗಿ ಅಲ್ಲಿ ನೋಡಿ ಮಾಡಬೇಕಾಗತ್ತೆ. ಯಾಕೆಂದರೆ ನಾನು ಹೇಳಿದ್ನ ಲೋಕಲಲ್ಲಿ ಈಲ್ಡ್ ಕಡಿಮೆ. ಯಾವುದೋ ಒಂದು ಚಿಕ್ಕ ಫಾರ್ಮ್ ಇರುತ್ತೆ, ಅವ್ರದ್ದೇ ಒಂದು ಚಿಕ್ಕ ಫಾರ್ಮ್ ಇರುತ್ತೆ, ಅವರು ಒಂದು ವೀಕೆಂಡ್ ವಿಸಿಟ್ ಅಂತ ಹೋಗ್ತಾರೆ. ವೀಕೆಂಡ್ ವಿಸಿಟ್ ಹೋಗ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅದನ್ನೇ ಹಾಕ್ತಾರೆ. ಆದರೆ ಅವರು ಇಡೀ ಕರ್ನಾಟಕಕ್ಕೆ ಸಪ್ಲೈ ಮಾಡ್ತಿದ್ದಾರೆ ಅಂತಂದರೆ, ಅಥವಾ ಬೇಡ ಇಡೀ ಬೆಂಗಳೂರಿಗೆ ಸಪ್ಲೈ ಮಾಡ್ತಿದ್ದಾರೆ ಅಂತಂದರೆ ಅದೊಂದು ಚಿಕ್ಕ ಫಾರ್ಮಿಂದ ಅಂತೂ ಸಾಧ್ಯ ಇಲ್ಲ. ರೈತರಿಂದನೇ ಪ್ರೊಕ್ಯೂರ್ ಮಾಡ್ಕೋಬೇಕು. ರೈತರಿಂದ ಪ್ರೊಕ್ಯೂರ್ ಮಾಡ್ಕೋತಿದ್ದಾರೆ ಅಂದರೆ ರೈತರು ಯಾವ ಥರ ಮೇವು ಹಾಕ್ತಿದ್ದಾರೆ ಅಂತ ತಿಳ್ಕೋಬೇಕು. ಇದು ಆ್ಯಕ್ಚುಲಿ ಎಲ್ಲ ನಮ್ಮ ಸಿಟಿಲಿರುವಂತಹ ಪೀಪಲಿಗೆ ಗೊತ್ತಾಗಬೇಕು ಅಂತ ಹೇಳಿ. ಇಲ್ಲ, ಅದು ಲಾರ್ಜ್ ಸ್ಕೇಲಲ್ಲಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಬಟ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಈಲ್ಡೇ ಕಡಿಮೆ ಇರುತ್ತೆ. ಇವರು ವೀಕ್ಲಿ ಒಂದು ಸಾರಿ ಹೋಗಿ ಬರ್ತಾರೆ. ವೀಕ್ಲಿ ಒಂದು ಸಾರಿ ಹೋಗಿ ಬಂದಾಗ ನನ್ನ ಹತ್ರ ಎಷ್ಟೋ ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಬಂದು ಮಾತಾಡಿದ್ದಾರೆ. ನಾವು ಬೇಸಾಯ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದೆ, ನಮ್ಗೆ ಅಲ್ಲೆಲ್ಲ ಭಾರಿ ಹಿಂಸೆ ಆಗುತ್ತೆ, ಭಾರಿ ಟಾರ್ಚರ್ ಆಗುತ್ತೆ, 24 ಗಂಟೆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಬೆನ್ನು ನೋವು ಎಲ್ಲ ಬಂದುಬಿಟ್ಟಿದೆ, ಮೋಸ್ಟ್ ಪ್ರಾಬಲಿ ನಾವು ಬರೀ 40 ವರ್ಷಕ್ಕೆ ಬದುಕ್ತೀವೋ ಇಲ್ಲೋ ಡೌಟ್ ಇದೆ ಅಂತ ಬಂದು ಹೇಳಿದಾಗ ನನ್ನ ಅಡ್ವೈಸ್ ಇಷ್ಟೇ ಇರುತ್ತೆ. ಈಗ ನೀವು ಅಲ್ಲಿ ಬಾಂಡ್ಲಿಲಿದ್ದೀರಿ ಅಂತ ಡಿಕ್ಲೇರ್ ಮಾಡೋಣ, ಬಟ್ ನೀವು ಎಲ್ಲಿ ಹೋಗ್ಬೇಕು, ಸೇಫಾಗಿರೋ ಪ್ಲೇಸ್ಗೆ ಆರಬೇಕು. ನೀವು ಬೆಂಕಿ ಒಳಗೆ ಆರ್ತಾ ಇದ್ದೀರಿ, ನೀವು ಹೆಂಗೆ ಸೇಫ್ ಆಗ್ತೀರಿ? ಬಾಂಡ್ಲಿನ ತೊಗೊಂಡು ಡೈರೆಕ್ಟಾಗಿ ಬೆಂಕಿಗೆ ಬೀಳ್ತಾ ಇದ್ದೀರಿ ನೀವು. ಹಾಗಾಗಿ ನಮ್ಮವರು 5-6 ಸಾವಿರ ವರ್ಷಗಳಿಂದ ನಮ್ಮ ರೈತರು ಮಾಡ್ತಾಯಿದ್ದಾರೆ ಅಂದಮೇಲೆ ನಿಮ್ಗೆ ಯಾವ ಅನುಭವನೂ ಇಲ್ಲದೆ ಬಂದು ಬೇಸಾಯ ಮಾಡ್ತೀನಿ ಅಂತ ಬಂದಿದ್ದೀರಿ. ಬೇಕಾದಷ್ಟು ಅರಳಿಸ್ಗಳಿದ್ದಾವೆ, ಅದು ವೀಕ್ನೆಸ್ ಅಂತ ಕರಿತೀನಿ ನಾನು. ನೀವು ವೀಕ್ನೆಸ್ನ ಸ್ಟ್ರೆಂತ್ ಮಾಡ್ಕೊಳ್ಳೋದಾದರೆ ನಂದು ಅಭ್ಯಂತರ ಇಲ್ಲ, ಬೇಸಾಯ ಮಾಡಿ. ಬಟ್ ವೀಕ್ನೆಸ್ ಆಗೇ ಉಳಿದ್ರೆ ನೀವು ಇಲ್ಲಿ ಹೆಂಗೆ ಸಕ್ಸಸ್ ಆಯ್ತೀರಿ? ಅದಕ್ಕೆ ಅವ್ರಿಗೆ ಹೇಳಿ, ಒಬ್ಬರು ಜಾಬಲ್ಲಿರಿ, ಇನ್ನೊಬ್ಬರು ಟ್ರಯಲ್ ಆ್ಯಂಡ್ ಎರರ್ ಮಾಡಿ. ಇಲ್ಲಿ ಅರ್ಧ ಎಕರೆ ಸ್ಟಾರ್ಟ್ ಮಾಡಿ, ಫಸ್ಟು 5 ಎಕರೆಗೆ ಹೋಗಬೇಡಿ, 1/2 ಎಕರೆಲ್ಲಿ ಮಾಡಿ. ನೀವೆಲ್ಲ ಟ್ರೈ ಮಾಡಿ, ಕೊನೆಗೆ ಲೇಬರ್ ಪ್ರಾಬ್ಲಮ್ ಹೆಂಗೆ ಸಾಲ್ವ್ ಮಾಡ್ತೀರಿ ಅಂತ ನನ್ನ ಹತ್ರ ಹೇಳಿ. ಅದಾದಮೇಲೆ ಈಗ ಫರ್ಟಿಲೈಸರ್ ಹಾಕೋದೇ ಇಲ್ಲ ಅಂತೀರಿ, ಆರ್ಗ್ಯಾನಿಕ್ ಎಲ್ಲಿಂದ ಬರುತ್ತೆ ನಿಮಗೆ? ಎಷ್ಟು ಹಸು ಸಾಕ್ತೀರಿ? ಒಂದು 7-8 ಹಸುಗಳಾದರೂ ಇರಬೇಕು ಮಿನಿಮಮ್. ಕುರಿ ಇರಬೇಕು, ಮೇಕೆ ಇರಬೇಕು, ಹಂದಿ ಇರಬೇಕು. ಯಾರು ನೋಡ್ಕೋತಾರೆ? ಲೇಬರ್ ಬಂದರೆ ನಿಮ್ಮ ವೀಕ್ನೆಸ್ ಅರ್ಥ ಮಾಡಿಕೊಂಡು ನೆಕ್ಸ್ಟ್ ನನಗೆ 20,000 ಕೊಡಿ, ಅದಾದಮೇಲೆ 30,000 ಕೊಡಿ, ಆಮೇಲೆ ಅಡ್ವಾನ್ಸ್ 1 ಲಕ್ಷ ಕೊಡಿ ಅಂದರೆ ಎತ್ಕೊಂಡು ಓಡ್ಬಿಡ್ತಾನೆ. ಆಮೇಲೆ ಏನು ಮಾಡ್ತೀರಿ? ಅಕ್ಕಪಕ್ಕದವ್ರು ಬಂದು ಕುರಿ ಮೇಯಿಸ್ತಾರೆ ನೋಡಿ ನಿಮ್ಮ ಪ್ಲಾಟಲ್ಲಿ ಅಂತ. ಅವ್ರು ಕೊನೆಗೆ ಮಾಡಿ, ಇಲ್ಲ ಸರ್ ನೀವು ಹೇಳೋದು 100ಕ್ಕೆ 100 ಸತ್ಯ, ಇಷ್ಟು ಲಾಸ್ ಮಾಡ್ಕೊಂಡಿದ್ದೀವಿ, ಇವ್ರ ಕೆಲಸ ಬೇರೆ ಹೋಗಿದೆ, ನಾವು ಈಗ ತಿರುಗಿ ಕೆಲಸ ಹುಡುಕ್ತಾ ಇದ್ದೀವಿ ಅಂತ. ಲೇಬರ್ ಇವ್ರು ಎಲ್ಲಿ ಮಾಡೋಕ್ಕಾಗತ್ತೆ ಪಾಪ, ಇಲ್ಲಿಂದ ಅಪ್ ಆ್ಯಂಡ್ ಡೌನ್ ಮಾಡಿ. ಇನ್ನೊಬ್ಬ ನಮ್ಮ ಸ್ನೇಹಿತ ಡ್ರೈವರ್ಸ್ ತೊಗೊಂಬಿಟ್ಟ. ನಾನು ಹೇಳಿದೆ, ಇದೇ ಥರ ಮಾಡಿದ್ರೆ ನಿಮ್ಮ ಹೆಂಗಸರು ಡ್ರೈವರ್ಸ್ ಕೊಡ್ತಾರೆ ನೋಡಪ್ಪ ಅಂತ. ಅದು 3 ತಿಂಗಳಿಗೆ ಡೈವರ್ಸ್ ಆಗೋಯ್ತು. ಒಂದು ಮಗು ಬೇರೆ ಇದೆ, ಅವನ ಕಷ್ಟ ನೋಡೋಕ್ಕಾಗಲ್ಲ. ಮತ್ತೆ ಈಗ ಆಲ್ರೆಡಿ ಕೃಷಿ ಮಾಡ್ತಿರೋರು ಯಾಕೆ? ಅದಕ್ಕೆ ನಾನೇ ಹೇಳ್ತಿದ್ದೀನಿ, ಈ ವಿಷಯ ಯಾಕೆ ಹೇಳ್ತೀನಿ ಅಂದರೆ, ಯೂಟ್ಯೂಬಲ್ಲಿ ಇಷ್ಟ ಬಂದವರೆಲ್ಲ ಇಷ್ಟ ಬಂದಂಗೆ ಆಗ್ತಾರೆ. ಅವ್ರು ಯಾವ ಉಕ್ಕಾರ್ ಕುಕ್ಕ ಎಲ್ಲ ಒಂದು ಸರಿ ಈಡು ಬಂದುಬಿಟ್ರೆ ಅದನ್ನೇ ದೊಡ್ಡದಾಗಿ ಆಗ್ತಾ ಹೋಗ್ತಾ ಇರ್ತಾರೆ. ಬಟ್ ಯಾರೇ ಯೂಟ್ಯೂಬಲ್ಲಿ ಹಾಕಬೇಕಾದ್ರೆ ಅವ್ರಿಗೆ ಅಥೆಂಟಿಕೇಷನ್ ಏನಿದೆ, ಅವ್ರ ಕ್ವಾಲಿಫಿಕೇಷನ್ ಏನು ಅಂಥದ್ದನ್ನು ಹಾಕೋಕ್ಕೆ ಯಾಕೆ ಬಿಡ್ತಾರೆ? 2 ಕೋಟಿ ಬಂದ್ಬಿಡ್ತು 1 ಎಕರೆನಲ್ಲಿ ಅಂತಂದರೆ, ಅವನು ಇಡೀ ರಾಜ್ಯದಲ್ಲಿ ಪ್ರಧಾನ ಇವನ್ನ CM ಮಾಡಿಬಿಡ್ತೀನಿ ನಾನು. 2 ಕೋಟಿ 1 ಎಕರೆಯಲ್ಲಿ ಬರೋದಾದರೆ ಯಾಕೆ ರೈತರು ಹಿಂಗೆ ಒದ್ದಾಡ್ತವ್ರೆ? ಅವ್ರಿಗೂ 2 ಕೋಟಿ ಬರೋಂಗೆ ಮಾಡಪ್ಪ. ಅವೆಲ್ಲ ಹಾಕಬಾರ್ದು ಆ ಥರ ಹಾಕ್ದಾಗ ಎಷ್ಟೋ ಜನ ಸಾಫ್ಟ್ವೇರ್ ಎಸ್ಪೆಷಲಿ ರೈತರುಗಳಿಗೆ ಗೊತ್ತಿರ್ತದೆ ಇದಾಗದರೆ ಮತ್ತು ಬಿಟಾಕ್ಲ ಅಂತಾರೆ. ಬಟ್ ಇವಾಗ ಆಗ್ತದೆ ಸರ್, ಹೆಂಗೆ ಸಾಫ್ಟ್ವೇರ್ ಅನ್ನೋರು ಹೋಗಿ ಅಲ್ಲಿ ಬೀಳ್ತಾ ಇದ್ದಾರೆ. ಅದು ನೋಡ್ಬಿಟ್ಟು ನಮ್ಗೆ ಇದು ಯಾಕಬೇಕು,
ತಿಂಗಳೆಲ್ಲಕ್ಕಾದರೆ 40,000 50,000 ಕೊಡಲ್ಲ ಇವರು. ಅಲ್ಲಿ 2 ಕೋಟಿ ಬರುತ್ತೆ ಅಂತ ಬಂದ್ಬಿಟ್ಟು ಇರೋ ದುಡ್ಡೆಲ್ಲ ಅಲ್ಲಿ ಹಾಕ್ತಾರೆ. ಒಟ್ಟಿನಲ್ಲಿ ಜಮೀನು ಉಳಿಯುತ್ತೆ, ಬಟ್ ಅಲ್ಲಿಂದ ಲಾಭ ಬರೋದು ಕಷ್ಟ. ಆದರೂ ಕೂಡ ನಾನು ಹೇಳೋದೇನೆಂದರೆ ಸಾಫ್ಟ್ವೇರ್ಗೂ ಇದೊಂದು ಸಜೆಷನ್ ಅಂತಲೇ ಅಂದ್ಕೊಳ್ಳಿ. ಸರಿಯಾಗಿರೋ ಒಬ್ಬರು ಸೈಂಟಿಸ್ಟ್ ಹತ್ರ ಕೂತ್ಕೊಂಡು ಮಾತಾಡಲಿ. ಅವ್ರಿಗೆ ಲ್ಯಾಂಡ್ ಹೆಂಗಿದೆ, ಸಾಯಿಲ್ ಕಂಡೀಷನ್ ಹೆಂಗಿದೆ, ಇಲ್ಲಿ ಏನು ಕ್ರಾಪ್ ಬೆಳಿಬೋದು, ಇವ್ರಿಗೆ ಎಷ್ಟು ಟೈಮ್ ಸಿಗುತ್ತೆ, ಆ ಲೇಬರ್ ಇದರನ್ನು ಎಷ್ಟು ದಿವಸ ಅವ್ರ ಹತ್ರ ಇರ್ತಾನೆ, ಇವೆಲ್ಲ ಅನಲೈಸ್ ಮಾಡಿ ಏನೇನು ವೀಕ್ನೆಸ್ ಇದೆ ಅಡಲ್ಸ್ಗಳಿದ್ದಾಗ ಅವನ್ನೆಲ್ಲ ನಾವು ಸಾಲ್ವ್ ಮಾಡ್ತೀವಿ ಸರ್ ಅಂತ ನಾನು ಗ್ಯಾರಂಟಿ ಕೊಟ್ಟರೆ ಖಂಡಿತ ಮಾಡಲಿ, ಬೇಡ ಅಂತ ಯಾರೂ ಹೇಳಲ್ಲ. ಬಟ್ ಈಗ ಅಲ್ಲಿ 5,000 ವರ್ಷಗಳಿಂದ ರೈತ ಮಾಡ್ಕೊಂಡು ಬಂದು ಈಗ ಅವ್ನು ಸುಸೈಡ್ ಮಾಡ್ಕೊತಾನೆ ಅಂತಂದರೆ, ಇವ್ರೋಗಿ ನಾವು ಸಕ್ಸಸ್ ಆಗಿಬಿಡ್ತೀವಿ ಅಂತಂದರೆ ಅದನ್ನು ಯೋಚನೆ ಮಾಡಬೇಕಲ್ವ. ಹೋಗಿ ಬೀಳ್ತಾರೆ. ಆಮೇಲೆ ಯಾರು ಒಂಚೂರು ಇಳ್ದು ಬಂದಿರ್ತದೆ ಅವ್ನು ರೈಸ್ ಆಗಿಬಿಡ್ತಾನೆ. ಮುಳುಗೋಗಿರ್ತಾನಲ್ಲ ಅವ್ರನ್ನ ಒಬ್ಬರನ್ನೂ ತೋರಿಸಲ್ಲ ಇದರೊಳಗೆ ಯೂಟ್ಯೂಬಲ್ಲಿ. ಈಗ ಮುಳುಗೋಗಿರೋನ್ನ ನಾವು ಟ್ರೈ ಮಾಡಿ ಅವ್ರನ್ನ ಇಲ್ಲಿ ತನ್ನಿ, ನೀವು ಅವಾಗ ಇಷ್ಟೊಂದು ಬೆಳೆದಿದ್ದೀವಿ ಅಂತ ಹೇಳ್ತಾ ಇದ್ರಿ, ಈಗ ಹೆಂಗಿದ್ದೀರಿ ಅಂತ ಕೇಳಿ ನೋಡೋಣ. ಅವ್ರು ಅದೇ ಥರ ಮಾತಾಡಿದ್ರೆ ಎಕ್ಸಲೆಂಟು. ಹಾಗಾಗಿ ಯೂಟ್ಯೂಬ್ ನೋಡಿಬಿಟ್ಟು ಎಲ್ಲ ಸತ್ಯ ಅಂತ ದಯವಿಟ್ಟು ತಿಳ್ಕೊಬಾರ್ದು. ಬೇಕಾದ್ರೆ ಸೈಂಟಿಸ್ಟ್ಗಳ ಹತ್ರ ಕೂತ್ಕೊಂಡು ಮಾತಾಡಲಿ, ಎಕ್ಸ್ಪೀರಿಯೆನ್ಸ್ ಆಗಿರೋರ ಹತ್ರ ಕೂತ್ಕೊಂಡು ಮಾತಾಡಲಿ. ಒಂದು ತಿಂಗಳೇ ಆ ಥರ ಮಾಡಲಿ. ಆಮೇಲೆ ಅವ್ರಿಗೆ 100% ಕಾನ್ಫಿಡೆನ್ಸ್ ಬಂದರೆ ಖಂಡಿತ ಮಾಡಲಿ, ಅದಕ್ಕೆ ಅಬ್ಜೆಕ್ಷನ್ಸೇ ಇಲ್ಲ. ಬಟ್ ಇದು ವೆರಿ ಇಂಪಾರ್ಟೆಂಟ್. ನಿಜ ಹೇಳಬೇಕು ಅಂತಂದರೆ ಎಷ್ಟೋ ಜನ ಸಾಫ್ಟ್ವೇರ್ ಇಂಜಿನಿಯರ್ಗಳು ಆರ್ಗ್ಯಾನಿಕ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಬೇಜಾನ್ ಟೋಪಿ ಹಾಕ್ಸ್ಕೊಂಡಿದ್ದಾರೆ. ಅದು ಕೂಡ ಒಂದು ರೀತಿ ಅಂದರೆ ಅವ್ರು ಇನಿಷಿಯಲ್ ಸ್ಟೇಜ್ನಲ್ಲೇ ಆರ್ಗ್ಯಾನಿಕ್ ಸಕ್ಸಸ್ ಅಂತೂ ಆಗೋದಿಲ್ಲ. ನೀವು ಹೇಳ್ದಂಗೆ 5 ವರ್ಷ ಅಂತೂ ಅವರು ಡೆಡಿಕೇಟ್ ಮಾಡಲೇಬೇಕು. ಅದರಲ್ಲಿ ರಿಸರ್ಚ್ ಎಷ್ಟು ಮಟ್ಟಿಗೆ ಆಗ್ತಾ ಇದೆ ಅದನ್ನು ನೋಡಬೇಕು. ಈಗ ನಾವು ಯೂನಿವರ್ಸಿಟಿಗಳೆಲ್ಲ ಮಾಡ್ತಾ ಇರ್ತೀವಲ್ಲ ಸರ್. ಯೂನಿವರ್ಸಿಟಿನಲ್ಲೆಲ್ಲ ಓಕೆ ಸರ್, ನಾನೆಲ್ಲ ಒಪ್ಕೊತೀನಿ. ಅವರೆಲ್ಲ ಇವಾಗ ನೈಸರ್ಗಿಕ ಕೃಷಿ ಎಲ್ಲ ಪ್ರಮೋಟ್ ಮಾಡ್ತಿದ್ದಾರೆ. ಸೊ ನೆಕ್ಸ್ಟು ನಮ್ಮ ಎಪಿಸೋಡಲ್ಲಿ ನೈಸರ್ಗಿಕ ಕೃಷಿ ಬಗ್ಗೆನೇ ನಾವು ಕರೆಸಿ ಮಾತಾಡಿಸ್ತಿದ್ದೀವಿ. ಸೊ ನಾನು ಪ್ರಶ್ನೆ ಏನಂತಂದರೆ, ನಾನು ರೈತರ ಪರವಾಗಿ ಮಾತಾಡ್ತೀನಿ. ಅಂದರೆ ರೈತರದ್ದು ಪ್ರಶ್ನೆನ ನಾನು ತೊಗೊಂಬರ್ತಿರೋದು ಇಲ್ಲಿ. ಇವನ್ ನೀವು ಹೇಳ್ತೀರಿ ನೈಸರ್ಗಿಕ ಕೃಷಿ ಅಂತ ಹೇಳ್ತೀರಾ, ಆರ್ಗ್ಯಾನಿಕ್ ಫಾರ್ಮಿಂಗ ಸೂಪರ್, ವೆರಿ ಗುಡ್, ಓಕೆ. ಆದರೆ ಹೇಳ್ತೀರಾ ನೀವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ನಾವು ಏನೋ ಸಬ್ಸಿಡಿ ಕೊಡ್ತೀವಿ ಅಂತ ಹೇಳ್ತೀರಾ. ಎಷ್ಟು ವರ್ಷ ಅವ್ರ ಜೊತೆ ಇರ್ತೀರಾ? ಒಂದು ಜೊತೆಗೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕು ಅಂದರೆ ನೀವು ಕರೆಕ್ಟಾಗಿ ಒಂದು ಸುಧಾರಿತ ಬೇಸಾಯ ಕ್ರಮಗಳನ್ನ ಕೊಟ್ಟಿದ್ದೀರಾ ರೈತರಿಗೆ. ಬೆಳೆಯ ಪೂರಕವಾಗಿ ಇವಾಗ ಅವರು ಮ್ಯಾಂಗೋನೇ ಬೆಳಿಬೇಕು ಅಂದರೆ ಮ್ಯಾಂಗೋಗೆ ನೀನು ಸ್ಟಾರ್ಟಿಂಗಿಂದ ಸಸಿ ನೆಡುವಿಕೆಯಿಂದ ಹಾರ್ವೆಸ್ಟ್ ಮಾಡೋವರೆಗೂ ಆರ್ಗ್ಯಾನಿಕಲಿ ಏನೆಲ್ಲ ಮಾಡಬಹುದು, ಕೀಟ ಬಾಧೆಗೆ ಅದನ್ನು ಕೊಟ್ಟಿದ್ದೀರಾ ನೀವು? ಎಲ್ಲಿದೆ? ಇಲ್ಲ ಅಂದಮೇಲೆ ಯಾಕೆ ನೀವು ಆರ್ಗ್ಯಾನಿಕ್ ಮಾಡಿ ಅಂತ ಹೇಳಿ ಒತ್ತು ಕೊಡ್ತೀರಾ ರೈತರಿಗೆ? ಅವ್ರು ನಂಬ್ಕೊಂಡಿರೋದೇ ಒಂದು ಕೃಷಿ ಭೂಮಿ. ಈಗ 4 ವರ್ಷ ಏನು ಅನ್ನ ಇಲ್ದಲ್ಲ ಏನೋ ಇದ್ಬಿಟ್ರೆ ಎಲ್ಲಿಗೆ ಹೋಗ್ತಾರೆ ಅವರು? ಏನು ಮಾಡ್ತಾರೆ ಅವರು? ಇದು ಒಂದು ನಾನು ಸೈಂಟಿಸ್ಟ್ಗಳಲ್ಲಿ ಅಥವಾ ಯೂನಿವರ್ಸಿಟಿಗಳಲ್ಲಿ ಮತ್ತು ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳಲ್ಲಿ, ಯಾಕಂದರೆ ಬೀಯಿಂಗ್ ಎ ಸೈಂಟಿಸ್ಟ್ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ. ನಮಗೇನು ನಾವು ರೈತರನ್ನ ಎಜುಕೇಟ್ ಮಾಡಬೇಕು, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಹಿತಿ ಕೊಡ್ತಾ ಇದ್ದೀವಿ ನಾವು. ಬಟ್ ಅವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಎಸ್ಪೆಷಲಿ ನೀವು ಪ್ರೊಫೆಸರ್ ಆಗಿರೋದ್ರಿಂದ, ನಿಮ್ಮದು ಕಾಲೇಜ್ ಇರೋದ್ರಿಂದ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ. ನೀವು ಆರ್ಗ್ಯಾನಿಕ್ ಫಾರ್ಮಿಂಗ್, ನೈಸರ್ಗಿಕ ಕೃಷಿ ಎಲ್ಲ ಪ್ರಮೋಟ್ ಮಾಡಿ, ಖಂಡಿತ ನಾವು ಅದನ್ನು ಬೆಂಬಲಿಸ್ತೀವಿ. ಆದರೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ, ಸುಧಾರಿತ ಬೇಸಾಯ, ಸಾವಯವ ಕೃಷಿ ಕ್ರಮಗಳು ಅಂತ ನೀವು ಪುಸ್ತಕಗಳನ್ನು ಬಿಡುಗಡೆ ಮಾಡಿ ಅದನ್ನು ರೈತರಿಗೆ ರೀಚ್ ಮಾಡಿಸಿ ಅನ್ನೋದೇ ಒಂದು ರಿಕ್ವೆಸ್ಟ್. ಖಂಡಿತ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದಾಗಬೇಕು ನಿಜ. ಅದಾಗದೇ ಇದ್ದರೆ ಈ ಥರ ಎಲ್ಲ ಮಿಸ್ಲೀಡ್ ಮಾಡೋದು. ಆಮೇಲೆ ನಾನು ಹೇಳಿದ್ನಲ್ಲ, ಈಗ ಯೂಟ್ಯೂಬ್ನಲ್ಲಿ ಎಲ್ಲರೂ ಒಂದು ಕಡೆ ಕಂಟ್ರೋಲ್ ಇರಬೇಕು. ಪಾಪ ಎಷ್ಟೋ ಜನ ಮಿಸ್ಲೀಡ್ ಮಾಡೋದು. ಒಂದು ಒಳ್ಳೊಳ್ಳೆ ಕೆಲವೊಂದು ಯೂಟ್ಯೂಬ್ಸ್ಗಳು ಇದ್ದಾವೆ ಸರ್. ಅವರು ಹೇಳ್ತಾರೆ, ಅಂದರೆ ಕೆಲವೊಂದು ಬೆಳೆಗಳನ್ನ ತಗೋಬೇಡಿ ಈ ಭಾಗದಲ್ಲಿ, ಇದು ಸುಳ್ಳು ಅಂತಲೇ ಕೆಲವರು ಕೊಡೋರು ಇದ್ದಾರೆ. ಬಟ್ ಇನ್ನು ಕೆಲವರು ಏನಂದರೆ ಅಲ್ಲ, ಅಥೆಂಟಿಕೇಶನ್ ಇರಬೇಕು. ಈಗ ನಾನು ಮಾತಾಡ್ತೀನಿ, ನಾನು ಇಷ್ಟು ವರ್ಷ ಪ್ರೊಫೆಸರ್ ಆಗಿದೆ, ನಮಗೊಂದಿಷ್ಟು ಎಕ್ಸ್ಪೀರಿಯೆನ್ಸ್ ಇದೆ, ಆ ಎಕ್ಸ್ಪೀರಿಯೆನ್ಸ್ ಮಾತಾಡ್ತಿದ್ದೀವಿ ಹೊರತು ಕ್ಯಾಜುವಲಾಗಿ ಬಂದ್ಬಿಟ್ಟು ನಾನು ಏನೂ ಮಾಡದೆ ಸುಮ್ಮನೆ ಬಂದು ಇಲ್ಲಿ ನಿಮ್ಮ ಎದುರಿಗೆ ಒಂಥರ ಥಿಯರಿ ಮಾತಾಡ್ತೀವಲ್ಲ, ಆ ಥರ ಇಲ್ಲ ಇದು. ಈಗ ನಾವು ಕೂಡ ಅದರಲ್ಲಿ ಇನ್ವಾಲ್ವ್ ಆಗಿ ಏನೇನು ತೊಂದರೆ ರೈತರು ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನ ಕಣ್ಣಾರೆ ದಿವಸ ನೋಡ್ತಾ ಇದ್ದೀವಿ. ಅದನ್ನು ಇಟ್ಕೊಂಡು ನಾವು ಇಲ್ಲಿ ಮಾತಾಡ್ತಿದ್ದೀವಿ ಹೊರತು ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ನೀವು ಇಷ್ಟು ಬೇರೆ 2 ಕೋಟಿ ಬರುತ್ತೆ, 3 ಕೋಟಿ ಬರುತ್ತೆ, ಎಲ್ಲಿಂದ ಬರುತ್ತೆ, ಹೆಂಗೆ ಬರುತ್ತೆ? ಇಲ್ಲ ಸರ್, ಅದು ಸಾಧ್ಯನೇ ಇಲ್ಲ, ಅದು ಸುಳ್ಳು ಮಾಹಿತಿ. ಅಂಥ ಮಾಹಿತಿಗಳನ್ನ ನೋಡಿ ಇವರು ಫೂಲ್ಗಳಾಗಬಾರ್ದು. ಅದು ಭಾರಿ ತಪ್ಪದು. ಅದಕ್ಕೆ ಎಲ್ಲ ಒಂದು ಕಡೆ ಗೌರ್ಮೆಂಟು ಯಾವುದೋ ಒಂದು ಅವ್ರ ಮೇಲೆ ಒಂದು ಅಂಕುಶ ಇಡಬೇಕು. ಈಗ ನೋಡಿ, ಈಗ ಹೆಣ್ಮಕ್ಳ ಬಗ್ಗೆ ಏನಾರ ಬರೀತಿದ್ರೆ ಈಗೆಲ್ಲ ಒಳಕಾಗ್ತಾ ಇದ್ದಾರೆ. ಇದು ಬರ್ಬೇಕು ಅದನ್ನು ಇಲ್ಲಿ ಯಾಕೆ ಎಲ್ಲಿ ತೋರಿಸು ಅಂತ ಕೇಳ್ಬೇಕು. ಇಲ್ಲ ಅಂದರೆ ಯಾಕೆ ಆಗ್ತಾಯಿದೆ ಯೂಟ್ಯೂಬಲ್ಲಿ
ಅಂತ ತಗೊಂಡೋಗಿ ಒಳಗಡೆ ಹಾಕೋ ಲೆವೆಲ್ಗೆ ಇದು ತಯಾರಾಗಬೇಕು. ಆವಾಗ ಮಾತ್ರ ಎಷ್ಟೋ ಜನಕ್ಕೆ ಪಾಪ ಲಾಸ್ ಮಾಡ್ಕೋತಾರೆ, ಹೇಳ್ಕೊಳಕ್ಕೆ ನಾಚಿಕೆ, ಪಾಪ ಹೇಳಲ್ಲ. ಈ ಸಾಫ್ಟ್ವೇರರು ಎಷ್ಟೋ ವರ್ಷಗಳು ದುಡಿಮೆ ಇಟ್ಕೊಂಡು ಕಳ್ಕೊಂಡು ಪಾಪ ಏನು ಮಾತಾಡದೆ ವಾಯ್ಸ್ ಇಲ್ಲದೆ ಹೋಗಿರೋರು ಇದ್ದಾರೆ. ಬಟ್ ಅದಂತೂ ನಿಜ ಸರ್. ಅಂದರೆ ಈಗ ನೀವು ಸಾಫ್ಟ್ವೇರ್ ಅಂತ ಏನು ಹೇಳಿದ್ರಿ, ಬೆಂಗಳೂರು ಭಾಗದಲ್ಲಿ ಕೆಲಸ ಮಾಡ್ತಾರೆ, ಅಂದರೆ ಸಿಟಿನಲ್ಲಿ ಯಾರಿದ್ದಾರೆ ಅವರು ಹಳ್ಳಿಗಳಿಗೆ ಬರ್ತಾ ಇರೋದು ಉಂಟು. ಹಳ್ಳಿಗಳಿಂದ ಅದೇ ಪರ್ಸೆಂಟೇಜಷ್ಟು ಸಿಟಿಗಳಿಗೂ ಕೂಡ ಬರ್ತಾ ಇರೋದು ಕೂಡ ಇವಾಗ ಆಗ್ತಿದೆ ಅದು. ಓಕೆ, ಒಂದು ಕನ್ಕ್ಲೂಷನ್ ಮಾಡೋದಾದರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಕಾನ್ಸೆಪ್ಟು ನಿಜವಾಗ್ಲೂ ಒಂದು ಎಕ್ಸಲೆಂಟ್ ಕಾನ್ಸೆಪ್ಟು. ಅದನ್ನು ತರಬೇಕು, ಮುಂದಕ್ಕೆ ಅದು ಫ್ಯೂಚರ್ ಕೂಡ ಇದೆ. ಯಾಕಂದರೆ ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ಬೆಳೆದಿರುವಂಥ ಆಹಾರಗಳು ಆರೋಗ್ಯವನ್ನು ಕೊಡುತ್ತೆ ಅಂತ ನೀವು ಹೇಳಿದ್ರಿ. ಓಕೆ, ಬಟ್ ನೀವು ಹೇಳ್ದಂಗೆ ಒಂದು ಪಾಯಿಂಟ್ ಎಲ್ಲರೂ ಗಮನ ಇಟ್ಕೋಬೇಕು. ಯಾಕಂದರೆ ಎಲ್ಲ ಯೂನಿವರ್ಸಿಟಿಯವರು ಮತ್ತು ಹೈಬ್ರಿಡನ್ನು ರಿಲೀಸ್ ಮಾಡಿರೋದ್ರಿಂದ ಹೈಬ್ರಿಡಲ್ಲಿ ಯಾವುದೇ ಕಾರಣಕ್ಕೂ ಆರ್ಗ್ಯಾನಿಕ್ ಫಾರ್ಮಿಂಗ್ ಸಕ್ಸಸ್ ಆಗೋಕ್ಕೆ ಸಾಧ್ಯ ಇಲ್ಲ. ಅದ್ರ ಮೇಲೆ ನೀವು ವರ್ಕ್ ಮಾಡಿ, ಇನ್ನೂ ಕೆಲಸಗಳನ್ನು ಮಾಡಿ, ಒಂದು ಸುಧಾರಿತ ಬೇಸಾಯ ಕ್ರಮಗಳು ಅಂತಲೇ ಬಿಡಿ, ಆರ್ಗ್ಯಾನಿಕಲ್ಲೇ ಬೆಳೆಯುವಂತಹದ್ದು ಬೆಳೆಗಳನ್ನ ಬಿಡಿ, ಆರ್ಗ್ಯಾನಿಕ್ಗೆ ಸೂಟ್ ಆಗುವಂತಹ ತಳಿಗಳನ್ನ ಬಿಡುಗಡೆ ಮಾಡಿ ಅನ್ನೋದು ಒಂದು ಸೊಲ್ಯೂಷನ್ ಅಂತ ಆಯಿತು. ಸೂಪರ್ ಸರ್, ಥ್ಯಾಂಕ್ ಯು. ನಾವು ಮಂಡ್ಯ ರೈತರೊಟ್ಟಿಗೆ ಕೆಲಸ ಮಾಡಿದ್ವಿ. ಅದು ಪ್ರೊಡಕ್ಷನ್ ಎನ್ಹಾನ್ಸ್ ಮಾಡೋದು ಒಂದು ನಮ್ಮದೇ ಆದಂಥ ಒಂದು ಟೆಕ್ನಾಲಜಿಯನ್ನು ಕೊಟ್ಟು ತುಂಬ ಸಕ್ಸಸ್ ಆಯಿತು. ಅವಾಗ ಅಟ್ಲೀಸ್ಟ್ ಈ ಹುಡುಗರು ಒಂದು 2 ವರ್ಷ ಆದರೂ ಓದಿ ಬೆಳೆ ಹೆಂಗೆ ಬೆಳಿಬೇಕು, ಫರ್ಟಿಲೈಸರಲ್ಲಿ ಏನೇನು ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ, ನಮ್ಮ ಪೆಸ್ಟಿಸೈಡ್ ಅಂದರೆ ಇನ್ಸೆಕ್ಟಿಸೈಡ್ ಅಂದರೆ ಡಿಫೆನ್ಸೈಡ್ ಅಂದರೆ ಹೊಸ